ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವದ್ಭವಮರಾಸುರಸಿದ್ಧವಂದ್ಯಂ ಪಾಪಾವಲಿ ಪಾಟನ ಪಟ್ವಪಾಂಗಃ ಶ್ರೀಪಾಣಿ ಪದ್ಮಾಂಕಿತಜಾನುಜಂಗಃ ಗೋಪಾಲಬಾಲಃ ಕೃಪಯಾ ಸ್ವಯಂ ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದಿಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತರ್ಜಾಯತೆ ಪ್ರಾಜ್ಞಮೂಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च नमोऽवस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि चित्रैः पदैश्च गम्भीरैर्वाक्यैर्मानैरखण्डितैः गुरुभावं निञ्जयन्ति भातश्री जगतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थ गुरुर्भूयात् अस्मदिष्टार्थसिद्धये तपोविद्या विरक्त्यादि सद्गुणौघाकरानहं वाजिराजगुरुं वन्दे हयग्रीवपदाश्रयान् मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् उमिन्याय सुधारतान् तपस्वाध्याय शुश्रूषा कृष्णपूजा रतं मुनिं विश्वेशमिष्टदं वन्दे परिव्राट् चक्रवर्तिनम् अपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तन्नमस्यै गुरुन् मम ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹರಿವಾಯು ಗುರುಗಳ ಪದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಈ ಮೊದಲೇ ತಿಳಿಸಿದ ಹಾಗೆ ಫಾಲ್ಗುಣ ಮಾಸ ಅನೇಕ ಜ್ಞಾನಿ ವರೇಣ್ಯರ ಆರಾಧನೆಗಳಿಂದ ಕೂಡಿದಂತಹ ಮಾಸ ಫಾಲ್ಗುಣ ಮಾಸ. ಅಂಥ ಅನೇಕ ಜ್ಞಾನಿ ವರೇಣ್ಯರಲ್ಲಿ ಒಬ್ಬರಾದಂತಹ ಮಹಾನುಭಾವರಾದ ಮುನಿತ್ರಯರಲ್ಲಿ ಒಬ್ಬರಾದಂತಹ ವ್ಯಾಸರಾಜ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವದ ಅಂಗವಾಗಿ ಒಂದಿಷ್ಟು ಸಮಯ ಅವರ ಬಗ್ಗೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ವ್ಯಾಸರಾಜರ ಶಿಷ್ಯರು ಶ್ರೀನಿವಾಸ ತೀರ್ಥರು, ಅವರ ಆಶ್ರಮದ ಶಿಷ್ಯರು ಒಂದು ಮಾತು ಹೇಳ್ತಾರೆ, ಕ್ವಚ ಶ್ರೀ ವ್ಯಾಸರಾಜೋಯಂ ಕ್ವಚವಾ ಮಂದಧೀರಹಂ ಧೀಶುದ್ಧ್ಯರ್ಥಂ ಮಯಾಥಾಪಿ ವರ್ಣ್ಯತೆ ಮಹಿಮಾ ಮನಾಕ್ ಅಂತ. ಅವರೇ ಈ ಮಾತನ್ನು ಹೇಳಿದ್ರೆ ನಮ್ಮ ಕಥೆ ಏನಾಗಾದ್ರೆ, ಅವ್ರು ಹೇಳ್ತಾರೆ, ಕ್ವಚಶ್ರೀ ವ್ಯಾಸರಾಜೋಯಂ ಕ್ವಚವಾ ಮಂದಧೀರಹಂ. ಇಲ್ಲಿ ವ್ಯಾಸರಾಜರು ಅತ್ಯಂತ ಮಂದಮತಿಯಾದ ಅಲ್ಪನಾದಂತಹ ನಾನೆಲ್ಲಿ ಏನ್ ತಾನೇ ಮಾತನಾಡ್ಲಿಕ್ಕೆ ಸಾಧ್ಯ ವ್ಯಾಸರಾಜರ ಬಗ್ಗೆ? ಅವರ ಬಗ್ಗೆ ಹೇಳುವಂತಹ ಯೋಗ್ಯತೆ ಆದರೂ ಇದೆಯಾ ನನಗೆ? ಆದರೂ ಕೂಡ ಧೀಶುದ್ಧ್ಯರ್ಥಂ, ಆದರೂ ನನ್ನ ಮನಸ್ಸಿನ ಶುದ್ಧಿಗಾಗಿ, ನನ್ನ ಬುದ್ಧಿಯ, ನನ್ನ ಮಾತಿನ
ಇದೆಲ್ಲದರ ಶುದ್ಧಿಗೋಸ್ಕರ ಏನೋ ಒಂದಿಷ್ಟು ಹೇಳುವ ಪ್ರಯತ್ನವನ್ನ ಮಾಡ್ತೇನೆ ಅಷ್ಟೇ ಬಿಟ್ರೆ ವ್ಯಾಸರಾಜರ ಬಗ್ಗೆ ಹೇಳುವಂತಹ ಯೋಗ್ಯತೆ ಖಂಡಿತ ನನ್ನಲ್ಲಿಲ್ಲ ಅಂತ ವ್ಯಾಸರಾಜರ ಸಾಕ್ಷಾ ಶಿಷ್ಯರಾದ ಶ್ರೀನಿವಾಸ ತೀರ್ಥರು ಈ ಮಾತನ್ನ ಹೇಳೋದಾದರೆ ನಾವೆಲ್ಲ ಅವರ ಬಗ್ಗೆ ಹೇಳ್ತೀವಿ ಅಂತ ಕುತ್ಕೊಳ್ಳೋ ಧೈರ್ಯ ಮಾಡಿದೀವಲ್ಲ, ಅದೇ ಆ ಹೆಸರು ಹೇಳಿದ್ರೆ ಭಯ ಆಗತ್ತೆ. ಹಾಗೆ ಅಂಥ ವ್ಯಾಸರಾಜರ ಬಗ್ಗೆ ಹೇಳುವ ಪ್ರಯತ್ನ ಖಂಡಿತವಾಗದು. ವ್ಯಾಸರಾಜರ ಮಹಿಮೆಯನ್ನು ಯಾರು ಹೇಳಬೇಕು ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾರೆ ಶ್ರೀಪಾದರಾಜರು. ಸಾಸಿರ ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು ಅಂತ ಹೇಳ್ತಾರೆ. ಶೇಷದೇವರ ಬಾಯಲ್ಲಿ ಕೇಳಬೇಕು. ಯಾಕಂದ್ರೆ ಇದರ ಅರ್ಥ ಒಂದು ನಾಲ್ಗೆಯಿಂದ ವ್ಯಾಸರಾಜರ ಮಹಿಮೆಯನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಶೇಷದೇವರಾದರೆ 1000 ಹೆಡೆ ಉಳ್ಳಂತಹ ಶೇಷದೇವರಿಗೆ 2000 ನಾಲಿಗೆ ಇದೆ. ಹಾಗಾಗಿ 2000 ನಾಲಿಗೆಗಳಿಂದ ಬೇಕಾದರೆ ವ್ಯಾಸರಾಜರ ಮಹಿಮೆಗಳನ್ನ ನಾವು ಶ್ರವಣ ಮಾಡಬಹುದು, ಕೇಳಬಹುದು, ಕೊಂಡಾಡಬಹುದು. 2000 ನಾಲಿಗೆನೂ ಕಮ್ಮಿನೇ ವ್ಯಾಸರಾಜರ ಬಗ್ಗೆ. ಅಂಥ ಸರ್ವತೋಮುಖವಾಗಿ ಭಗವಂತನ ವಾಯುದೇವರ ಸೇವೆಯನ್ನ ಮಾಡಿದ ಮಹಾನುಭಾವರು ವ್ಯಾಸರಾಜರು. ವ್ಯಾಸರಾಜರ ಬಗ್ಗೆ ಅನೇಕ ಗ್ರಂಥಗಳು, ಕೃತಿಗಳು ಬಂದಿದೆ. ಅವರ ಜೀವನದ ಚರಿತ್ರೆಯನ್ನ, ಅವರ ಮಹಿಮೆಗಳನ್ನ ವರ್ಣನೆ ಮಾಡುವಂತಹದ್ದು ಅನೇಕ ಕೃತಿಗಳು ಬಂದಿದೆ. ಅದರಲ್ಲಿ ಪ್ರಧಾನವಾಗಿ ವಿಜೇಂದ್ರ ತೀರ್ಥರು ವ್ಯಾಸರಾಜರನ್ನ ಸ್ತೋತ್ರ ಮಾಡಿದ್ದಾರೆ. ಅನೇಕ ಗ್ರಂಥಗಳಿದೆ, ಅನೇಕ ಕೃತಿಗಳಿದೆ. ಅದರಲ್ಲಿ ಪ್ರಧಾನವಾಗಿ ವಿಜೇಂದ್ರ ಸ್ವಾಮಿಗಳು ಕೂಡ ವ್ಯಾಸರಾಜರನ್ನ ಸ್ತೋತ್ರ ಮಾಡಿದ್ದಾರೆ. ಭಗವಂತನ ತತ್ವಜ್ಞಾನವನ್ನ ಜಗತ್ತಿಗೆ ತಿಳಿಸಬೇಕು ಅಂತ ಹೇಳಿ ಜೀವೋತ್ತಮರಾದಂತಹ ವಾಯುದೇವರು ಶ್ರೀಮದ್ ಆಚಾರ್ಯರಾಗಿ ಅವತಾರವನ್ನ ಮಾಡಿ ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತ ಮಸ ಸಂತತಿತೋ ಜನೇಂದೇ ಮಾರ್ಗಾಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶತುರ್ಮುಖ ಮುಖ ಶರಣಂ ಪ್ರಜಕ್ಮೋ ಅಂತ ಹೇಳಿದ ಹಾಗೆ ಭಗವಂತನ ತತ್ವಜ್ಞಾನ ಒಂದು ಯುಗದ ಪ್ರಭಾವದಿಂದ ಇನ್ನೊಂದು ಅನೇಕ ಮಾಯಾವಾದವೇ ಮೊದಲಾದ ಅನೇಕ ಮತದವರು ಬಂದು ವೇದಗಳಿಗೆ, ಉಪನಿಷತ್ತುಗಳಿಗೆ ಅಪವ್ಯಾಖ್ಯಾನವನ್ನ ಮಾಡಿ ಜಗತ್ತಿನಲ್ಲಿ ತತ್ವಜ್ಞಾನವೇ ಇಲ್ಲದೆ ಇದ್ದ ಹಾಗೆ ಭಗವಂತನ ತತ್ವವನ್ನೇ ತಿರುಚಾಕಿ ಬಡಿಸಿ ಅದನ್ನು ಹೇಳಿ ಎಲ್ಲರ ಮನಸ್ಸಿನಲ್ಲಿ ನಾನೇ ಬ್ರಹ್ಮ, ನಾನೇ ಭಗವಂತ, ಜೀವರಲ್ಲಿ ಭೇದ ಇಲ್ಲ, ಜೀವ ಬ್ರಹ್ಮನಲ್ಲಿ ಭೇದ ಇಲ್ಲ, ಹೀಗೆ ಇದೇ ಮೊದಲಾದ ಅನೇಕ ತತ್ವಗಳನ್ನ ಮಂದಂ ಮಂದಂ ಮನಸ್ಸಿತ ಸತಾಂ ಹಂತನವನಂ ತಿರೋಬಹುದು ಅಂತ ಹೇಳಿದ ಹಾಗೆ ಎಲ್ಲರ ಮನಸ್ಸಿನಲ್ಲಿ ಬೆರೂರುವಂತೆ ಮಾಡಿಟ್ಟಿದ್ರು. ಅದನ್ನ ಪರಿಹಾರ ಮಾಡುವ ಸಲುವಾಗಿ ಎಲ್ಲ ದೇವತೆಗಳ ಪ್ರಾರ್ಥನೆಗೆ ಹೋಗೊಟ್ಟು ಭಗವಂತನ ಆಜ್ಞಾನುಸಾರವಾಗಿ ವಾಯುದೇವರು ಶ್ರೀಮದ್ ಆಚಾರ್ಯರಾಗಿ ಅವತಾರವನ್ನ ಮಾಡಿ ಸರ್ವಮೂಲಾದಿ ಗ್ರಂಥಗಳನ್ನು ರಚನೆ ಮಾಡುವ ಮುಖಾಂತರ ಜಗತ್ತಿನಲ್ಲಿ ಮತ್ತೆ ಭಗವಂತನ ತತ್ವಜ್ಞಾನ ಉಳಿಯುವಂತೆ ಮಾಡಿದ ಮಹಾನುಭಾವರು ಶ್ರೀಮದ್ ಆಚಾರ್ಯರು. ಅಂಥ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದ ಅನೇಕ ಜನ ಮಹಾನುಭಾವರಲ್ಲಿ ಒಬ್ಬರು ವ್ಯಾಸರಾಜರು. ಅದರಲ್ಲಿ ಮುನಿತ್ರಯರಲ್ಲಿ ಒಬ್ಬರು ಅಂತ ಕರೀತಾರೆ. ಯೇಸು ಮುನಿಗಳಿದ್ದೇನು ಮಾಡಿದರೂ ವ್ಯಾಸ ಮುನಿತ ಮಧ್ವಮತವನ್ನು ಉದ್ಧರಿಸಿದ ಅಂತ ಹೇಳ್ತಾರೆ. ಶ್ರೀಮದ್ ಆಚಾರ್ಯರ ಗ್ರಂಥಗಳಿಗೆ ಟೀಕಾಕೃತ್ಪಾದರ ನಂತರದ ಸ್ಥಾನ, ಆಚಾರ್ಯರ ಮಾತುಗಳಿಗೆ ಅಚ್ಚುಕಟ್ಟಾಗಿ ಅರ್ಥವನ್ನು ತಿಳಿಸಿದ ಮಹಾನುಭಾವರು ವ್ಯಾಸರಾಜರು. ಅಂಥ ವ್ಯಾಸರಾಜರನ್ನ ಅನೇಕ ರೀತಿಯಲ್ಲಿ ಸ್ತೋತ್ರ ಮಾಡ್ತಾರೆ ಅವರ ಶಿಷ್ಯರುಗಳು. ಅದರಲ್ಲಿ ವ್ಯಾಸರಾಜರ ಸ್ತೋತ್ರ ಅಂತ ಹೇಳಿ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜರಲ್ಲೇ ಅಧ್ಯಯನ ಮಾಡಿದ ಮಹಾನುಭಾವರು. ಮಂತ್ರಾಲಯ ಮಠದಲ್ಲಿ ಆ ಪೀಠದಲ್ಲಿ ಬಂದ ಮಹಾನುಭಾವರು ರಾಯರ ಪರಮ ಗುರುಗಳು. ರಾಯರ ಗುರುಗಳು ಸುಧೀಂದ್ರ ತೀರ್ಥರು, ಅವರ ಗುರುಗಳಾದಂತಹ ವಿಜೇಂದ್ರ ತೀರ್ಥರು ವ್ಯಾಸರಾಜರ ಬಗ್ಗೆ ಅವರಲ್ಲೇ ಅಧ್ಯಯನ ಮಾಡಿದ ಕಾರಣ ಅವರನ್ನ ಒಂದಿಷ್ಟು ಮಾತುಗಳಿಂದ ಅವರನ್ನ ಸ್ತೋತ್ರ ಮಾಡ್ತಾರೆ. ಅದರಲ್ಲಿ ಕೆಲವು ಶ್ಲೋಕಗಳನ್ನ ನಾವು ಚಿಂತನೆ ಮಾಡಿ ಅವರಿಗೆ ಅರ್ಪಣೆ ಮಾಡೋಣ. ಅವರ ಬಗ್ಗೆ ಹೇಳಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಶ್ರೀ ವ್ಯಾಸಯೋಗಿ ಹರಿಪಾದರಾಗಿ ಭಕ್ತಾತಿಪೋಗಿ ಹಿತ ದಕ್ಷ ಸದ್ಗೀಹಿ ತ್ಯಾಗಿ ವಿರಾಗಿ ವಿಷಯೇಶು ಭೋಗಿ ಮುಕ್ತೋ ಸದಾ ಗೀತ ಸುರೇಂದ್ರ ಸಂಗೀ. ವ್ಯಾಸರಾಜರನ್ನ ಸ್ತೋತ್ರ ಮಾಡಬೇಕಾದ್ರೆ ಮೊದಲಿಗೆ ಅವರನ್ನ ಶ್ರೀ ವ್ಯಾಸಯೋಗಿ ಅಂತ ಕರೆದಿದ್ದಾರೆ, ವ್ಯಾಸಯೋಗಿಗಳು ಅಂತ ಕರೆದಿದ್ದಾರೆ. ಯಾಕೆ ಅಂದ್ರೆ
ಯಾರನ್ನ ಯೋಗಿಗಳು ಅಂತ ಕರಿಬೇಕು ಅಂತ ಹೇಳಿದ್ರೆ, ಯಾರು ಯೋಗ ನಿರತರಾಗಿರ್ತಾರಲ್ಲ ಅವರೇ ನಿಜವಾದ ಯೋಗಿಗಳು. ಅನೇಕ ರೀತಿಯಲ್ಲಿ ನಾವು ಯೋಗಿಗಳ ಶಬ್ದಕ್ಕೆ ಅರ್ಥ ಮಾಡಬಹುದು. ಯೋಗಿ ಅನ್ನುವ ಶಬ್ದಕ್ಕೆ ಯೋಗ ನಿರತರಾದವರು ಯೋಗಿಗಳು. ಆ ಯೋಗಗಳು ಪ್ರಧಾನವಾಗಿ ಎಷ್ಟು? ಅಷ್ಟಾಂಗ ಯೋಗಗಳು ಅಂತ ಹೇಳ್ತಾರೆ. ಅಷ್ಟಾಂಗ ಯೋಗಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಇದು ಅಷ್ಟಾಂಗ ಯೋಗಗಳು ಅಂತ ಕರೀತಾರೆ. ವ್ಯಾಸರಾಜರು ಈ ಎಲ್ಲ ಯೋಗದಲ್ಲಿ ನಿರತರಾಗಿದ್ರಾ ಅಂತ ಕೇಳಿದ್ರೆ ಅದು ಇದೆ, ಇಲ್ಲ ಅಂತಲ್ಲ. ವಿಜೇಂದ್ರ ತೀರ್ಥರ ದೃಷ್ಟಿಯಲ್ಲಿ ಯಾವ ಯೋಗಗಳನ್ನ ಹೊಂದಿದವರು ಅಂತ ಕೇಳಿದರೆ ಅಲ್ಲಿ 8 ಯೋಗಗಳಲ್ವಾ. ವ್ಯಾಸರಾಜರದು 8 ಯೋಗದಲ್ಲೇ ನಿರತರಾಗಿದ್ರಂತೆ. ಒಂದು ತಾತ್ಪರ್ಯ ಚಂದ್ರಿಕಾ, ಇನ್ನೊಂದು ನ್ಯಾಯಾಮೃತ, ಇನ್ನೊಂದು ತರ್ಕತಾಂಡವ, ಅದಾದ ಮೇಲೆ ಭೇದೋಜ್ಜೀವನ, ಇನ್ನ ಖಂಡರತ್ರಯಗಳಿಗೆ ವ್ಯಾಖ್ಯಾನ ಮಾಡ್ತಾರೆ, ಅದು ಅಲ್ಲಿ 6 ಆಯ್ತು. ಭೇದೋಜ್ಜೀವನ ಒಂದು 7 ಆಯ್ತು. ಅದಾದ ಮೇಲೆ ಹೀಗೆ ಒಟ್ಟು 8 ಪ್ರಧಾನವಾದ ಗ್ರಂಥಗಳಿಗೆ, ಪ್ರೌಢ ಗ್ರಂಥಗಳಿಗೆ ವ್ಯಾಸರಾಜರು ಗ್ರಂಥವನ್ನ ರಚನೆ ಮಾಡುವ ಮುಖಾಂತರ ಗ್ರಂಥಗಳನ್ನ ರಚನೆ ಮಾಡುವ ವಿಚಾರದಲ್ಲಿ ನಿರತರಾದವರು. ಹಾಗಾಗಿ ವ್ಯಾಸರಾಜರನ್ನ ನಾವು ವ್ಯಾಸಯೋಗಿ ಅಂತ ಕರೀಬಹುದು ಅಂತ ಹೇಳ್ತಾರೆ. ಈ 8 ಮಹಾಗ್ರಂಥಗಳನ್ನ ರಚನೆ ಮಾಡಿದ ಕಾರಣ ಅವರು ಈ 8 ಗ್ರಂಥಗಳಲ್ಲೇ ಸದಾ ರತರಾದ ಕಾರಣ ವ್ಯಾಸಯೋಗಿ. ಹರಿಪಾದರಾಗಿ, ಭಗವಂತನ ಪಾದದಲ್ಲೇ ಸದಾ ಆಸಕ್ತರಾಗಿ ಇದ್ದವರಂತೆ. ಅದು ಎಲ್ಲಿ ನೋಡಿದ್ರು ಅಂತ ಹೇಳಿದ್ರೆ, ಶ್ರೀಪಾದರಾಜರು ಪಂಢರಪುರ ಕ್ಷೇತ್ರಕ್ಕೆ ಹೋದಾಗ ಭಗವಂತನ ಆಜ್ಞೆಯಿಂದ ಅವನ ಸ್ವಪ್ನದಲ್ಲಿ ಅವನು ಆದೇಶ ಮಾಡಿದಂತೆ 2 ಸಂಪುಷ್ಟ ಸಿಗತ್ತೆ. ಅದರಲ್ಲಿ ಒಂದು ಸಂಪುಷ್ಟ ತೆಗೆದು ನೋಡಿದ್ರೆ ವಿಠ್ಠಲನ ಪ್ರತಿಮೆ, ಇನ್ನೊಂದು ಸಂಪುಷ್ಟ ತೆಗಿಬೇಕು ಅಂದ್ರೆ ಎಷ್ಟು ತೆಗಿಲಿಕ್ಕೆ ಪ್ರಯತ್ನ ಪಟ್ಟು ಆಗಲಿಲ್ಲ. ಹರಿ ಇಚ್ಛೆ ಮುಂದೆ ಏನಾಗತ್ತೆ ಅಂತ ಗೊತ್ತಿತ್ತು ರಾಜರಿಗೆ, ಶ್ರೀಪಾದರಾಜರಿಗೆ. ಅದಕ್ಕನುಗುಣವಾಗಿ ಹಾಗೇ ಸಂಪುಷ್ಟವನ್ನೇ ಇಟ್ಟು ಪೂಜೆ ಮಾಡ್ತಾ ಇದ್ರಂತೆ. ಬ್ರಹ್ಮಣ್ಯ ತೀರ್ಥರಲ್ಲಿ ಸ್ವಲ್ಪ ಅಧ್ಯಯನವನ್ನ ಮಾಡಿ ವಿಶೇಷ ಅಧ್ಯಯನಕ್ಕೋಸ್ಕರ ಶ್ರೀಪಾದರಾಜರ ಹತ್ತಿರ ಬಂದಾಗ ಅಲ್ಲಿ ತಾವು ಸ್ನಾನಕ್ಕೆ ಹೋಗ್ಬೇಕಾದಾಗ ಶಾಲಿಗ್ರಾಮಾದಿಗಳನ್ನು ಎಲ್ಲ ತೆಗೆದಿಟ್ಟು ನಿರ್ಮಾಲ್ಯವನ್ನ ಮಾಡಿಡಬೇಕು. ಇದನ್ನು ವ್ಯಾಸರಾಜರಿಗೆ ಆದೇಶ ಮಾಡಿರ್ತಾರೆ. ವ್ಯಾಸರಾಜರು ಕೂಡ ಆ ಎಲ್ಲ ದೇವರುಗಳನ್ನ ತೆಗೆದಿಡುವ ಕಾಲಕ್ಕೆ ಹಿಂದೆ ತೆಗೆಯಲಿಕ್ಕೆ ಆಗದೇ ಇದ್ದಂತಹ ಆ ಸಂಪುಷ್ಟವನ್ನು ಕೂಡ ಅನಾಯಾಸವಾಗಿ ಎಲ್ಲ ಪ್ರತಿಮೆಗಳನ್ನು ತೆಗೆದಿಟ್ಟ ಹಾಗೆ ಅವರಿಗೆ ಯಾವುದು ತೆಗೆದಿಡಲಿಕ್ಕೆ ಹೇಳಿದ್ರು ಅದೆಲ್ಲ ತೆಗೆದಿಡುವ ಜೊತೆಯಲ್ಲಿ ಇದನ್ನು ಕೂಡ ತೆಗೆದ್ರು ಇಟ್ರು. ಅದ್ಭುತವಾದಂತಹ ಪ್ರತಿಮೆ, ಕೃಷ್ಣನ ಪ್ರತಿಮೆ. ಆ ಕೃಷ್ಣನ ಪ್ರತಿಮೆ ನೋಡ್ತಾ ನೋಡ್ತಾ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯಿಂದ ಅವನನ್ನ ಸ್ತೋತ್ರ ಮಾಡಲಿಕ್ಕೆ, ಗುಣಗಾನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಮಾಡುವಾಗ ಆ ಭಕ್ತಿದ್ರೇಕದಿಂದ ಅಲ್ಲೇ ಇದ್ದ 2 ಸಾಲಿಗ್ರಾಮಗಳನ್ನ ತಾಳವನ್ನಾಗಿ ಉಪಯೋಗಿಸಿ ಅದನ್ನೇ ತಟ್ತಾ ಭಗವಂತನ ಸ್ತೋತ್ರ ಮಾಡ್ತಾ ಇದ್ರೆ ಭಗವಂತ ನರ್ತನ ಮಾಡಲಿಕ್ಕೆ ಶುರು ಮಾಡ್ತಾನಂತೆ. ಹರಿಪಾದರಾಗಿ ಭಕ್ತಾತಿ ಪೂಗಿ. ಆ ಭಗವಂತನ ಪಾದದಲ್ಲಿ ಆಚಾರ್ಯರು ಏನು ಹೇಳ್ತಾರಲ್ಲ, ಮೊದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ ಅಂತ ಹೇಳಿದ ಹಾಗೆ ಭಗವಂತನ ಪಾದದಲ್ಲೇ ಆಸಕ್ತರಾಗಿ ಅವನನ್ನು ಅತ್ಯಂತ ಭಕ್ತಿಯಿಂದ ಗುಣಗಾನ ಮಾಡ್ತಾ ಇದ್ದಾರೆ. ಅವನ ಪಾದದಲ್ಲೇ ಪ್ರೀತಿ ಉಳ್ಳವರಾಗಿ ಮಾಡ್ತಾ ಇದ್ದಿದ್ದಕ್ಕೆ ಭಗವಂತ ಅವರಿಗೆ ಅಲ್ಲೇ ದರ್ಶನವನ್ನು ಕೂಡ ಕೊಡ್ತಾ ಅವನಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದ ದೃಶ್ಯವನ್ನ ಸಾಕ್ಷಾತ್ ಶ್ರೀಪಾದರಾಜರೇ ಕಾಣ್ತಾ ಇದ್ರು. ಬಂದು ನೋಡ್ತಾ ಇದ್ದಂಗೆ ಹಾಗೆ ಬಲಗಾಲನ ಎಡಗಾಲ ಮೇಲೆ ಇಟ್ಟು ನರ್ತನ ಮಾಡಬೇಕಾದ ಅದೇ ಭಂಗಿಯಲ್ಲಿ ಭಗವಂತ ಹಾಗೆ ನಿಂತು ಆ ಪ್ರತಿಮೆಯನ್ನ ಮತ್ತೆ ಆ ಸಾಲಿಗ್ರಾಮಗಳನ್ನ ಶ್ರೀಪಾದರಾಜರು ವ್ಯಾಸರಾಜರಿಗೆ ಅನುಗ್ರಹ ಮಾಡಿಕೊಟ್ರು ಅಂತ ನಾವು ಇತಿಹಾಸ ಕೇಳ್ತೀವಿ. ಹೀಗೆ ಹರಿಪಾದರಾಗಿ ಸದಾ ಭಗವಂತನ ಪಾದದಲ್ಲಿ ಆಸಕ್ತರಾದವರು ಅಂತ ಒಂದರ್ಥ. ಇನ್ನೊಂದು ಹರಿಪಾದ ಪದ ಅಂದ್ರೆ ಭಗವಂತನ ಅಕ್ಷರಗಳಲ್ಲೇ ಸದಾ ಪ್ರೀತಿ ಉಳ್ಳವರು, ಅದರಲ್ಲೇ ನಿರತರಾದವರು ಆದ ಕಾರಣ ವ್ಯಾಸರಾಜರನ್ನ ಹರಿಪಾದರಾಗಿ. ಹರಿ ಅಂದ್ರೆ ಭಗವಂತ, ಸರ್ವೋತ್ತಮನಾದ ಭಗವಂತ. ಅವನ ಅಕ್ಷರಗಳಲ್ಲೂ ಕೂಡ ಅತ್ಯಂತ ಆಸಕ್ತಿ ಉಳ್ಳವರು. ಇನ್ನೊಂದು ಹರಿ ಅಂದ್ರೆ ವಾಯುದೇವರು, ವಾಯುದೇವರು, ಅವರ ಅಕ್ಷರಗಳಾದಂತಹ ಸರ್ವಮೂಲ ಗ್ರಂಥಗಳು, ಆ ಸೂತ್ರ ಭಾಷ್ಯಾದಿ ಗ್ರಂಥಗಳು, ಅದರಲ್ಲೂ ಕೂಡ ಸದಾ ಆಸಕ್ತ ಉಳ್ಳವರಾದ ಕಾರಣ ಹರಿಪಾದರಾಗಿ ಭಕ್ತಾತಿ ಪೂಗಿ ಹಿತ ದಕ್ಷ ಸದ್ಗೀಹಿ ತ್ಯಾಗಿ ವಿರಾಗಿ ವಿಷಯೇಶು ಭೋಗಿ ಮುಕ್ತೌ. ತ್ಯಾಗಿ, ಅನೇಕ ತ್ಯಾಗವೇ ಮೊದಲಾದ ಅನಂತ ಗುಣಗಳಿಂದ ಕೂಡಿದ ಮಹಾನುಭಾವರು
ವಿಷಯೇಶು ವಿರಾಗಿ. ನೋಡ್ರಿ, ಹರಿಪಾದರಾಗಿ ವಿಷಯೇಶು ವಿರಾಗಿ ಹೇಗಿರಬೇಕು ಸಾಧಕರಾದವರು ಅಂತ ತೋರಿಸಿಕೊಡ್ತಾ ಇದ್ದಾರೆ. ಸದಾ ಭಗವಂತನ ಪಾದದಲ್ಲೇ ಆಸಕ್ತರಾಗಿರಬೇಕು. ವಿಷಯೇಶು ವಿರಾಗಿ, ಎಲ್ಲ ವಿಷಯ ಪದಾರ್ಥಗಳ ಮೇಲೆ, ಅಧಿಕಾರದ ಮೇಲೆ ಆಸೆ ಇರಬಾರದು, ಅವೆಲ್ಲವನ್ನ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಇದೇ ವ್ಯಾಸರಾಜರ ಚರಿತ್ರೆ ಕೇಳಬೇಕಾದಾಗ ಕೃಷ್ಣದೇವರಾಯನಿಗೆ ಕುಹುಯೋಗ ಬಂದಾಗ ಕಡೆಯದಾಗಿ ವ್ಯಾಸರಾಜರನ್ನೇ ಆಶ್ರಯ ಮಾಡ್ತಾನೆ. ವ್ಯಾಸರಾಜರಲ್ಲೇ ಪ್ರಾರ್ಥನೆ ಮಾಡಿ ಕೇಳಿಕೊಂಡಾಗ ಏನು ಯೋಚನೆ ಮಾಡಬೇಡ, ಗೋಪಾಲಕೃಷ್ಣ ದೇವರು ಕಾಪಾಡ್ತಾರೆ ಅಂತ ಹೇಳಿ ಆ ಗೋಪಾಲಕೃಷ್ಣ ದೇವರನ್ನೇ ಗಟ್ಟಿಯಾಗಿ ಹಿಡಿದು ತಾವು ಆಸನದಲ್ಲಿ ಸಿಂಹಾಸನದಲ್ಲಿ ಕೂತು ಆ ಸಂದರ್ಭದಲ್ಲಿ ಬಂದಂತಹ ಎಲ್ಲ ಆ ಯೋಗಗಳನ್ನ, ದುಷ್ಟ ಯೋಗವನ್ನ ಪರಿಹಾರ ಮಾಡಿ ಕೃಷ್ಣದೇವರಾಯನ್ನ ಸಂರಕ್ಷಣೆ ಮಾಡ್ತಾರೆ. ಅದಾದ ಮೇಲೆ ಆ ಅಧಿಕಾರ ಇತ್ತಲ್ಲ, ಆ ಅಧಿಕಾರ 6 ಜನ ರಾಜರುಗಳಿಗೆ ಗುರುಗಳ ಸ್ಥಾನದಲ್ಲಿದ್ದ ಅನೇಕ ಎಲ್ಲ ರಾಜರುಗಳು, ಉಳಿಕಿದ ಎಲ್ಲ ರಾಜರುಗಳು ತಂದು 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 ವ್ಯಾಸರಾಜರಿಗೆ ಸಂಪತ್ತನ್ನು ಮುಂದೆ ಹಾಕ್ತಾ ಇದ್ರಂತೆ. ವಜ್ರ, ವೈಢೂರ್ಯ, ಮುತ್ತು, ಬಂಗಾರ, ಬೆಳ್ಳಿ ಏನೇನು ಬೇಕು ಎಲ್ಲವನ್ನ ತಂದು ಅವರು ಮುಂದೆ ಇಡ್ತಾ ಇದ್ರಂತೆ. ಆದರೆ ಇದ್ಯಾವುದೂ ಕೂಡ ಅವರು ಉಪಯೋಗ ಮಾಡ್ಕೊಳ್ತಾನೆ ಇರಲಿಲ್ವಂತೆ. ಅದೇ ಮುಂದುವರೆದು ಹೇಳ್ತಾರೆ, 2 ಕೆಲಸ ಮಾಡ್ತಾರಂತೆ ವ್ಯಾಸರಾಜರು. ಬಂದ ಅಷ್ಟೂ ಸಂಪತ್ತನ್ನು ಕೂಡ ದಾನ ಮಾಡಿಬಿಡ್ತಾರಂತೆ. ಆ ರಾಜರ ಸಿಂಹಾಸನದಲ್ಲಿ ಕೂತಾಗ 1,00,000 ಕುಟುಂಬಗಳಿಗೆ ಇಳುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಾರಂತೆ, ಕೆಲಸಗಳಿಗೆ ವ್ಯವಸ್ಥೆ ಮಾಡ್ತಾರಂತೆ, 1,00,000 ಕುಟುಂಬಗಳಿಗೆ ಭೋಜನದ ವ್ಯವಸ್ಥೆ ಮಾಡ್ತಾರಂತೆ. ಬಂದ ಅಷ್ಟೂ ಸಂಪತ್ತನ್ನು ಕೂಡ ಇನ್ನೊಬ್ಬರಿಗಾಗೇ ಮೀಸಲಿಟ್ಟಿರ್ತಾರಂತೆ. ನಾವು ಸನ್ಯಾಸಿಗಳು, ಯತಿಗಳು, ನಮ್ಗೆ ಯಾವ್ದು ಬೇಡ, ತ್ಯಾಗವೇ ನಮ್ಮ ಜೀವನ, ನಮ್ಮದೇನಿದ್ರು ಕೂಡ ಹರಿಪಾದರಾಗಿ ಇದು ಮಾತ್ರ ಸಾಕು ನನಗೆ ಅಂತ ಹೇಳಿ ಬಂದದ್ದನ್ನಷ್ಟೂ ಕೊಡ್ತಾ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ, ಇದಕ್ಕೆ ಭಾವವೈರಾಗ್ಯ ಅಂತ ಕರೀತಾರೆ. ನಮ್ದೆಲ್ಲ ಅಭಾವ ವೈರಾಗ್ಯ. ನಮ್ಮ ಹತ್ರ ಯಾವುದು ಇರಲ್ಲ, ಆದ ಕಾರಣ ನಮಗೆ ಯಾವುದು ಬೇಡ, ಅದರ ಬಗ್ಗೆ ನನಗೆ ಪ್ರೀತಿ ಇಲ್ಲ, ಅದರ ಬಗ್ಗೆ ನನಗೆ ಇಷ್ಟ ಇಲ್ಲ, ಇಂಥ ವೈರಾಗ್ಯಗಳು ನಮಗೆಲ್ಲ. ಆದರೆ ವ್ಯಾಸರಾಜರ ವೈರಾಗ್ಯ ಅದು ಭಾವ ವೈರಾಗ್ಯ. ಎಲ್ಲ ಸಂಪತ್ತುಗಳು ಕಣ್ಣೆದರಿಗೆ ಕಾಲ ಅಡಿಯಲ್ಲಿ ಇದ್ದಾಗ ಅದೆಲ್ಲವನ್ನ ಬಿಡೋದಿದೆಯಲ್ಲ, ಇದು ನಿಜವಾಗಲೂ ಬಹಳ ದೊಡ್ಡದಾದ ಯೋಗ್ಯತಾ ಇರಬೇಕು. ಅದಕ್ಕೆ ರಾಯರ ಚರಿತ್ರೆ ಕೇಳಬೇಕಾದಾಗ್ಲು, ಯಾಕಂದ್ರೆ ಆ ಮಹಾನುಭಾವರೇ ವ್ಯಾಸರಾಜರೇ ಮುಂದೆ ಮಂತ್ರಾಲಯ ಪ್ರಭುಗಳಾಗಿ ಅವತಾರವನ್ನ ಮಾಡ್ತಾರೆ ಅಂತ ಕೇಳ್ತೀವಲ್ವಾ. ವೆಂಕಟನಾಥಾಚಾರ್ಯರಾಗಿರ್ಬೇಕಾದಾಗ್ಲೂ ಕೂಡ ಒಂದಿಷ್ಟು ಧನ ಧಾನ್ಯಗಳನ್ನ ತಂದು ಮುಂದಿಟ್ರೆ ಅವ್ರಿಗೆ ಎಷ್ಟು ಬೇಕೋ ಆ ದಿವಸಕ್ಕೆ ಮಾತ್ರ, ಅವ್ರಿಗೊಂದು ಮುಷ್ಟಿ, ಅವ್ರ ಮನೆಯವ್ರಿಗೊಂದು ಮುಷ್ಟಿ, ಅವ್ರ ಮಗನಿಗೊಂದು ಮುಷ್ಟಿ, ಹೀಗೆ ಒಂದಿಷ್ಟು ಅಕ್ಕಿ ವೇಳೆ ತೆಗೆದು ಉಳುಕಿದ್ದೆಲ್ಲ ಕೊಟ್ಬಿಡ್ರಿ ಅಂತ ಹೇಳ್ತಿದ್ರಂತೆ. ಅಲ್ಲ ಸ್ವಾಮಿ, ನಾಳೆಗೇನಾದ್ರೂ ಬೇಕಾಗತ್ತೆ ಅಂದ್ರೆ ಇಲ್ಲ ಬೇಡ, ಯಾಕೆ ಇವತ್ತು ನನ್ನಂತೆ ಉಪವಾಸ ಇರೋರು ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೆ ಹೋಗಿ ಕೊಡ್ರಿ, ನಾಳೆಗೆ ಭಗವಂತ ನೋಡ್ಕೊಳ್ತಾನೆ ಅಂತ. ಧೇನೂವ್ರತರ ಶೀಲರಾಗಿದ್ರಂತವ್ರು. ಹಸುಗಳು ಮೇಯ್ಲಿಕ್ಕೆ ಅಂತ ಹೋದಾಗ ಹುಲ್ಲನ್ನು ಚೆನ್ನಾಗಿ ಮೇಯ್ದು ಬರಬೇಕಾದಾಗ ನಾಳೆಗೊಂದಿಷ್ಟು ಅಂತ ತಗೊಂಡ್ ಬರ್ತಾವ, ಏನ್ ತರೋದಿಲ್ಲ. ಮತ್ತೆ ನಾಳೆ ಹೇಗೋ ಕಾಪಾಡ್ತಾನೆ ಭಗವಂತ. ಹೀಗೆ ಈ ಅನುಸಂಧಾನದಿಂದ ಜೀವನ ಮಾಡಿದವರು ಇವರೆಲ್ಲರೂ ಕೂಡ. ಅದಕ್ಕೆ ಬಂದಾಗ ತ್ಯಾಗ ಮಾಡೋದಿದೆಯಲ್ಲ, ರಾಯರ ಕಥೆ ಕೇಳಬೇಕಾದಾಗ ಅಗ್ನಿ ಸೂಕ್ತ ಹೇಳಿದ್ರೆ ಗಂಧ ಹಚ್ಕೊಂಡಿದ್ದಕ್ಕೆ ಮೈ ಉರಿತು ಅಂತ ಕೇಳ್ತೀವಿ, ವರ್ಣ ಸೂಕ್ತ ಹೇಳಿದ್ರೆ ಮೈಯೆಲ್ಲ ಶಾಂತ ಆಯ್ತು ಅಂತ ಕೇಳ್ತೀವಿ. ಯೋಚನೆ ಮಾಡ್ರಿ, ಅವ್ರು ನಾನು ಬಡವರು ಅಂತೇನು ಅನ್ಕೊಂಡಿಲ್ಲ. ನಾವ್ ಹೇಳ್ತೀವಿ ಉಪನ್ಯಾಸದಲ್ಲಿ ರಾಯರು ತುಂಬಾ ಬಡತನದಲ್ಲಿದ್ರು ಅಂತ, ಅವ್ರಿಗೆ ಅದು ಬಡತನವೇ ಅಲ್ಲ. ಆಗಲಿ ಅಂದ್ರೂ ಯೋಚನೆ ಮಾಡ್ರೆ ಅವ್ರೇನಾದ್ರೂ ಶ್ರೀ ಸೂಕ್ತ ಹೇಳ್ಕೊಂಡಿದ್ರೆ ಸಂಪತ್ತು ಬರ್ಲಿ ಅಂತ ಅವರು ಹೇಳುವ ಮಂತ್ರಕ್ಕೆ ಕಾರ್ಯ ಫಲ ತೋರಿಸ್ತಿತ್ತಲ್ವಾ, ಕೆಲಸ ಮಾಡ್ತಿತ್ತ ಮಂತ್ರ. ಅಂದ್ರೆ ಅಗ್ನಿ ಸೂಕ್ತ ಹೇಳಿದ್ರೆ ಮೈ ಉರಿತಾ ಇದೆ, ವರ್ಣ ಸೂಕ್ತ ಹೇಳಿದ್ರೆ ಮೈ ಶಾಂತ ಆಗ್ತಿದೆ ಅಂದ್ರೆ ಶ್ರೀ ಸೂಕ್ತ ಹೇಳಿದ್ರೆ ಬೇಕಾದಷ್ಟು ಸಂಪತ್ತು ಬರ್ತಿತ್ತು. ಆದ್ರೆ ವಿಷಯೇಶು ವಿರಾಗಿ. ಅದೇ ರೀತಿಯಾಗಿ ವ್ಯಾಸರಾಜರು ಕೂಡ ರಾಜರುಗಳಿಂದ ಬಂದ ಎಲ್ಲ ಸಂಪತ್ತು, ಅಧಿಕಾರ ಏನೇನಿತ್ತೋ ಅವೆಲ್ಲವನ್ನು ಕೂಡ ತ್ಯಾಗ ಮಾಡ್ತಾ ಇದ್ರು. ಯಾಕಂದ್ರೆ ನನ್ನದೇನಿದ್ರು ಕೂಡ ಹರಿಪಾದರಾಗಿ ಅಷ್ಟು ಸಾಕು ನನಗೆ ಅಂತ ಹೇಳಿ ಹೀಗೆ ವ್ಯಾಸರಾಜರ ಒಂದೊಂದು ಗುಣಗಳನ್ನು ಕೂಡ ಸಂಗ್ರಹ ಮಾಡಿ 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 ಸ್ತೋತ್ರ ಮಾಡ್ತಾ ಇದ್ರು. ಲಕ್ಷ್ಮೀಶ ಪಾದಾಂಬುಜ ಮತ್ತ ಭೃಂಗ, ಸದಾ ಲಕ್ಷ್ಮೀಶ ಪಾದಾಂಬುಜ ಮತ್ತ ಭೃಂಗ. ಭಗವಂತನ ಪಾದವೆಂಬ ಕಮಲದಲ್ಲಿ ಹೂವುಗಳು ಹೇಗೆ ಮಕರಂದವನ್ನ ಬಿಡುವ ಕಾಲಕ್ಕೆ ಆ ಭೃಂಗ ಹೋಗಿ ಹೇಗೆ ಚೆನ್ನಾಗಿ ಹೀರ್ತಾ ಅಲ್ಲೇ ಇತ್ತು, ಇನ್ನೆಲ್ಲೂ ಹೋಗ್ಲೇಬಾರ್ದಪ್ಪ ಅಂತ ಹೇಗೆ ಮನಸ್ಸಿಟ್ಟು ಹೀರ್ತಾ ಇರತ್ತೋ, ಹಾಗೆ ವ್ಯಾಸರಾಜರು ಕೂಡ ಭಗವಂತನ
ಪಾದ ಕಮಲದಲ್ಲೇ ಸದಾ ಆಸಕ್ತರಾಗಿ ಇತ್ತು ಅಲ್ಲೇ ಕಾಲವನ್ನು ಕಳೀತಾ ಇದ್ರಂತೆ. ದಶಪ್ರಜ್ಞ ನಯ ಪ್ರಸಂಗ ಅದ್ವೈತವಾದೇ ಕೃತ ಮೂಲಭಂಗ ಮಹಾವ್ರತೀಶೋ ವಿಷಯೇಶ್ವಸಂಗ. ಅವರ ಗ್ರಂಥಗಳ ಮುಖಾಂತರ ಎಲ್ಲ ಅದ್ವೈತವೇ ಮೊದಲಾದ ಅರ್ಥಾತ್ 21 ಮಾಯಾಮತಗಳನ್ನು ಕೂಡ ಅತ್ಯಂತ ಅನಾಯಾಸವಾಗಿ ತಮ್ಮ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡ ಮೊದಲಾದ ಗ್ರಂಥಗಳಿಂದ ಅದೆಲ್ಲವನ್ನ ಕೃತ ಮೂಲಭಂಗ ಬೇರು ಸಹಿತ ಕಿತ್ತಾಗ್ತಾ ಇತ್ತಂತೆ. ಅವರ ಮಾತುಗಳು ಹೇಗಿತ್ತು ಅಂತಂದ್ರೆ ಅಧೀಂದ್ರ ತೀರ್ಥರು ಸ್ತೋತ್ರ ಮಾಡ್ತಾರಲ್ಲ, ಹಿರಣ್ಯಕಶ್ಯಪನ ಕಾಲದಲ್ಲಿ ಹಿರಣ್ಯಕಶ್ಯಪು ನಾನೇ ದೇವರು ಅಂತ ಅಹಂಕಾರದಿಂದ ಅಡ್ಡಾಡುವಾಗ ನರಸಿಂಹದೇವರು, 3 ಕಣ್ಣುಳ್ಳಂತಹ ನರಸಿಂಹದೇವರು ಅವತಾರವನ್ನ ಮಾಡಿ ಪ್ರಹ್ಲಾದನ ಮೇಲಿನ ಪ್ರೀತಿಯಿಂದ ಹಿರಣ್ಯಕಶ್ಯಪವನ್ನ ಅತ್ಯಂತ ಅನಾಯಾಸವಾಗಿ 3 ಕಣ್ಣುಳ್ಳಂತಹ ನರಸಿಂಹದೇವರು ಹಿರಣ್ಯಕಶ್ಯಪವನ್ನ ಹೇಗೆ ಸಂಹಾರ ಮಾಡಿದರೋ ಅದೇ ರೀತಿಯಾಗಿ ನಮ್ಮ ವ್ಯಾಸರಾಜರು ಅವರ 3 ಕಣ್ಣುಳ್ಳಂತಹ ನರಸಿಂಹದೇವರು ಅಂದ್ರೆ ಯಾರು? ಮಧ್ವ ಸಿದ್ಧಾಂತವೇ ನರಸಿಂಹದೇವರು. ಮಾಯಾಮತಗಳೆಂಬಂತಹ ಹಿರಣ್ಯಕಶ್ಯಪವನ್ನ ಸಂಹಾರ ಮಾಡಲಿಕ್ಕೆ ಬಂದಂತ ನರಸಿಂಹದೇವರು, ಮಧ್ವ ಸಿದ್ಧಾಂತವೇ ನರಸಿಂಹದೇವರು, 3 ಕಣ್ಣುಗಳು ನರಸಿಂಹದೇವರಿಗಿತ್ತು ಅಂತ ಹೇಳ್ತಾರೆ. ಯಾವುದು ಅಂದ್ರೆ ವ್ಯಾಸರಾಜರು ರಚನೆ ಮಾಡಿದಂತಹ ಈ 3 ಗ್ರಂಥಗಳೇ ಅಂತ ಹೇಳ್ತಾರೆ. ನೇತ್ರಾಣಿವತ್ ತ್ರಯೋಪಿ ತ್ರಿಜಗತಿರ್ಹರೇ ಇಂಧತೆ ಯತ್ ಪ್ರಬಂಧಾಹ ಅಂತ ಹೇಳಬೇಕಾದಾಗ ನರಸಿಂಹದೇವರ 3 ಕಣ್ಣುಗಳು ಹೇಗೋ ಮಧ್ವ ಸಿದ್ಧಾಂತದ 3 ಕಣ್ಣುಗಳು ಅಂದ್ರೆ ಈ 3 ಗ್ರಂಥಗಳು. ಈ ಗ್ರಂಥಗಳು ಹಿರಣ್ಯಕಶ್ಯಪವನ್ನ ಸಂಹಾರ ಮಾಡ್ತು ಅಂದ್ರೆ ಎಲ್ಲಾ ಮಾಯಾವಾದಿ ಮತಗಳನ್ನು ಕೂಡ ಬುಡ ಸಮೇತ ಕಿತ್ತಾಕ್ತಿತ್ತು ಅಂತ ಹೇಳ್ತಾರೆ. ಅದ್ವೈತವಾದೇ ಕೃತ ಮೂಲಭಂಗ ಮಹಾವ್ರತೀಶೋ ವಿಷಯೇಶ್ವಸಂಗ ಸದಾ ಸದಾ ಯತ್ತ ಮಹಾನುಭಾವೋ ಭಕ್ತಾಗತೂರೋಚ್ಛಯ ತೀವ್ರದಾವ. ಸದಾ ಸದಾ ಯತ್ತ ಮಹಾನುಭಾವ, ಮುಖ್ಯ ಪ್ರಾಣದೇವರ ವಿಶೇಷ ಆವೇಶದಿಂದ ಕೂಡಿದ ಮಹಾನುಭಾವರಿವರು. ಆಚಾರ್ಯ ರಣಯದಲ್ಲಿ ಹೇಳಬೇಕಾದಾಗ ಪ್ರಹ್ಲಾದರಾಜರ ಬಗ್ಗೆ ಹೇಳಬೇಕಾದ್ರೆ ನಿತ್ಯ ಭಕ್ತಿಮಾನ್ ಅಂತ ಹೇಳ್ತಾರೆ. ಪ್ರಹ್ಲಾದರಾಜರಲ್ಲಿ ಯಾವುದೇ ರೀತಿಯ ಅಸರಾವೇಶಗಳಾಗದೆ ನಿತ್ಯ ಭಕ್ತಿ ಉಳ್ಳವರಾಗಿರ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಆ ಮಹಾನುಭಾವರೇ ವ್ಯಾಸರಾಜರಲ್ವಾ, ಹಾಗಾಗಿ ಆ ವ್ಯಾಸರಾಜರಲ್ಲೂ ಕೂಡ ವಿಶೇಷ ವಾಯುದೇವರ ಆವೇಶ. ಹಾಗಾಗಿ ಆ ಕಾರಣದಿಂದಲೇ ಅವರು ಎಲ್ಲ ಜನರ ಪ್ರತಿಯೊಬ್ಬರ ಪಾಪಗಳನ್ನು ನಿಶೇಷವಾಗಿ ಕಳೆದು ಹಾಕ್ತಾ ಇದ್ರಂತೆ. ಭಕ್ತ ಆಗತುರೋಚ್ಛಯ ತೀವ್ರದಾವಹ, ಬೆಟ್ಟದಂತೆ ಇರುವಂತಹ ಪಾಪಗಳೆಂಬಂತಹ ಪಾಪದ ರಾಶಿಗಳನ್ನ ಈ ಹತ್ತಿ ಬೆಟ್ಟದಷ್ಟಿರ್ಲಿ, ಒಂದು ಬೆಂಕಿ ಕಿಡಿ ಸಾಕಂತೆ ಆ ಬೆಟ್ಟದಷ್ಟು ಇರುವ ಆ ಹತ್ತಿಯನ್ನ ಸುಟ್ಟು ಬೂದಿ ಮಾಡುತ್ತೆ ಕ್ಷಣ ಮಾತ್ರದಲ್ಲಿ. ಹೇಗೋ ಅದೇ ರೀತಿಯಾಗಿ ಬೆಟ್ಟದಷ್ಟು ಇರುವಂತಹ ನಮ್ಮ ಪಾಪಗಳನ್ನ ವ್ಯಾಸರಾಜರ ಅನುಗ್ರಹ, ವ್ಯಾಸರಾಜರ ನಮ್ಮ ಮೇಲೆ ಮಾಡಿದಂತಹ ಕಾರುಣ್ಯ ಎಲ್ಲ ಪಾಪಗಳನ್ನು ಕೂಡ ಸುಟ್ಟು ಹಾಕಿಬಿಡುತ್ತೆ ಅಂತ ಹೇಳ್ತಾರೆ. ದೌರ್ಜನ್ಯ ವಿಧ್ವಂಸನ ದಕ್ಷರಾವ ಶಿಷ್ಯೇಶಿಯೋ ಯಚ್ಛತಿ ದಿವ್ಯಗಾವ. ಶಿಷ್ಯೇಶಿಯೋ ಯಚ್ಛತಿ ದಿವ್ಯಗಾವ. ಈಗ ತಾನೇ ಹೇಳಿದೆ, ಅವರಿಗೆ ಬಂದ ಎಲ್ಲ ಸಂಪತ್ತನ್ನು ಕೂಡ ಶಿಷ್ಯರಿಗೆ, ಭಕ್ತರಿಗೆ, ಜೊತೆಯಲ್ಲಿದ್ದವರೆಲ್ಲರನ್ನು, ಅವರ ನಂಬಿದ ಪ್ರತಿಯೊಬ್ಬರಿಗೂ ಕೂಡ ಅದೆಲ್ಲವನ್ನ ಹಾಗೇ ದಾನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಮಧ್ವ ಸಿದ್ಧಾಂತ ದುಗ್ಧಾಬ್ಧಿ ವೃದ್ಧಿಪೂರ್ಣ ಕಲಾಧರ. ಸಾಮಾನ್ಯವಾಗಿ ಈ ಸಮುದ್ರ ಸಂಜೆ ಹೊತ್ತು, ಅದರಲ್ಲೂ ಹುಣ್ಣಿಮೆಯ ದಿವಸ ಭೋರ್ಗರಿತ ಹರಿತಾ ಬರುತ್ತೆ, ಉಕ್ಕತ್ತಂತೆ ಸಮುದ್ರ. ಸಾಮಾನ್ಯವಾದ ಸಂದರ್ಭದಲ್ಲಿ ಮಾಮೂಲಿಯಾಗಿ ಹರಿತಾ ಇರುತ್ತೆ, ಅರ್ಥಾತ್ ಅಲೆಗಳು ಬರ್ತಾ ಇರುತ್ತೆ. ಆದರೆ ಹುಣ್ಣಿಮೆಯ ದಿವಸ ಹೇಗಿರುತ್ತೆ? ಭೋರ್ಗರಿತಾ ಇರತ್ತಂತೆ. ಹೇಗೋ ಹಾಗೆ ಮಧ್ವ ಸಿದ್ಧಾಂತ ದುಗ್ಧಾಬ್ಧಿ ವೃದ್ಧಿಪೂರ್ಣ ಕಲಾಧರ. ಚಂದ್ರೋದಯ ಆಯ್ತು ಅಂದ್ರೆ ಸಮುದ್ರ ಹೇಗೆ ಉಕ್ಕೇರು ಬರುತ್ತೋ ಅದೇ ರೀತಿ ಮಧ್ವ ಸಿದ್ಧಾಂತವೆಂಬಂತಹ ಸಮುದ್ರದಲ್ಲಿ ವ್ಯಾಸರಾಜರ ಉದಯ ಯಾವಾಗಾಯ್ತೋ ಆಗ ಆ ಸಮುದ್ರ ಉಕ್ಕೇರ್ತಾ ಇತ್ತಂತೆ. ಮಧ್ವ ಸಿದ್ಧಾಂತವೆಂಬ ಸಮುದ್ರ ಉಕ್ಕೇರ್ತಾ ಇದ್ದಕ್ಕೆ ವ್ಯಾಸರಾಜರ ಮಾತುಗಳಿಂದ ಅಷ್ಟು ಸಂತೋಷ ಆಗ್ತಾ ಇತ್ತು ಶ್ರೀಮದ್ ಆಚಾರ್ಯರಿಗೆ ಅಂತ. ಅದಕ್ಕೆ ವ್ಯಾಸರಾಜ ಯತೀಂದ್ರೋಮೆ ಭೂಯಾ ದೀಪ್ಸಿತ ಸಿದ್ಧಯೇ ಅಂತ ವ್ಯಾಸರಾಜರೇ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ರಿ, ಅನುಗ್ರಹ ಮಾಡಿ ಅದನ್ನು ದಯಪಾಲಿಸ್ರಿ. ಎನ್ ನಾಮ ಗ್ರಹಣಾದೇವ ಪಾಪರಾಶಿ ಪಲಾಯತೆ. ಸೋ ಅಯಂ ಶ್ರೀ ವ್ಯಾಸಯೋಗೀಂದ್ರೋ ನಿಹಂತು ದುರಿತಾನಿನಃ. ಯಾರು ವ್ಯಾಸರಾಜರ ನಾಮವನ್ನ ಸದಾ ಸ್ಮರಣೆ ಮಾಡ್ತಾ ಇರ್ತಾರೋ ಅವರ ಪಾಪರಾಶಿಗಳೆಲ್ಲ ಓಡೋಡಿ ಹೋಗತ್ತಂತ ಹೇಳ್ತಾರೆ. ಓಡೋಡಿ ಹೋಗುತ್ತೆ. ಎನ್ ಮೃತ್ತಿಕಾ ದರ್ಶನ ಮಾತ್ರ ಭೀತಃ ಕ್ವಚಿತ್ ಪಿಶಾಚದಸ್ತದನೌ ವ್ರತೇಭ್ಯ.
ಆ ವ್ಯಾಸರಾಜರ ಮೃತ್ತಿಕಾ ದರ್ಶನದ ಮಾತ್ರದಿಂದಲೇ ಅವರ ಬೃಂದಾವನ, ಅವರ ಗ್ರಂಥಗಳ ಅಧ್ಯಯನ, ಅವರ ವಾಕ್ಯಗಳ ಚಿಂತನ, ಅವರ ವಿಶೇಷವಾದ ಸೇವಾ, ಅವರ ವಿಶೇಷ ಅನುಗ್ರಹ ಅದೆಲ್ಲ ದೂರ ಉಳಿತು. ಕೇವಲ ವ್ಯಾಸರಾಜರ ಮೃತ್ತಿಕಾ ದರ್ಶನದಿಂದಲೇ ಭೂತ ಪ್ರೇತ ಪಿಶಾಚಾದಿಗಳೆಲ್ಲ ಓಡ್ ಹೋಗುತ್ತೆ, ಅದೆಲ್ಲ ಕ್ಷುದ್ರ ಶಕ್ತಿಗಳ ನಾಶ ಆಗಿ ಹೋಗುತ್ತೆ ಅಂತ ಹೇಳ್ತಾರೆ. ಈ ರಾಯರ ಕಥೆ ಕೇಳಬೇಕಾದಾಗ್ಲೂ ಕೂಡ ಅವರ ಹತ್ರ ಒಬ್ಬ ಶಿಷ್ಯ ಇರ್ತಾನೆ. ಒಬ್ಬ ವಿದ್ಯೆ ತಲೆಗೆ ಹತ್ತಲಿಲ್ಲ ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಬಿಟ್ಟು ಹೋಗಿರ್ತಾರೆ. ಏನ್ ಕೆಲಸ, ಏನಾರು ಹೇಳಿ ಗುರುಗಳೇ ಮಾಡ್ತೀನಿ ಅಂತ ಹೇಳ್ತಾರಂತೆ ರಾಯರು. ನಾನೆಲ್ಲ ಆಚೆ ಈಚೆಲ್ಲ ಹೋಗಿ ಬಂದಾಗ ನನ್ನ ಕಾಲಿಗೆ ಒಂದಿಷ್ಟು ನೀರು ಹಾಕಪ್ಪ ಸಾಕಿ, ಇನ್ನೇನು ಬೇಡ ಅಂತ ಹೇಳ್ತಾರೆ. ಕಾಲು ತುಳಿದು ಒಳಗೆ ಬರಬೇಕಲ್ಲ ಅಂತ ಅದೇ ಕೆಲಸ ಮಾಡ್ತಿರ್ತಾನೆ. ಹೀಗೆ ಸುಮಾರು ವರ್ಷಗಳಾದ್ಮೇಲೆ ಅವನಿಗೆ ವಿವಾಹದ ಕಾಲ ಬರುತ್ತೆ. ಆ ವಿವಾಹದ ಸಮಯ ಬಂದಾಗ ಅವರ ಅಪ್ಪ ಅಮ್ಮ ಹೇಳಿ ಕಳಿಸ್ತಾರೆ, ಮದುವೆ ಮಾಡೋದಿದೆ ಬಾ ಅಂತ ಹೇಳಿ ಕಳಿಸ್ತಾರೆ. ಅವನು ಕೂಡ ಗುರುಗಳ ಹತ್ರ ಕೇಳ್ತಾನೆ, ಸ್ವಾಮಿ ಈ ರೀತಿ ಮನೆಯಲ್ಲಿ ಕರೀತಾ ಇದ್ದಾರೆ, ಹೋಗಿ ಬರ್ತೀನಿ, ಅಲ್ಲಿ ಹೋಗ್ಬಾ ಅಂತ ಹೇಳ್ತಾರೆ. ಏನಾದ್ರೂ ಕೊಡ್ಬೇಕಲ್ಲ ನಿನಗೆ ಅಂತ ಹೇಳ್ತಾರಂತಾರ. ಇಷ್ಟು ವರ್ಷದಿಂದ ಕೆಲಸ ಮಾಡಿದೆ, ಏನೂ ಕೊಟ್ಟಿಲ್ಲ, ಏನೇನು ಬೇಡ ಗುರುಗಳೇ, ನನಗೆ ನಿಮ್ಮ ಅನುಗ್ರಹ ಮಾತ್ರ ಸಾಕು. ಇಲ್ಲ ಅಲ್ಲಿ ಏನಾದ್ರು ಕೊಡ್ತೀನಿ, ನೀವು ಕೊಡೋದೇ ನಿಜ ಆದ್ರೆ ನಾನ್ ಕೇಳಿದ್ದೆ ಕೊಡ್ಬೇಕು ಅಂತ. ಏನು ಅಂದ್ರೆ ನಿಮ್ ಕಾಲ್ ತೊಳಿತಾ ಇತ್ತಲ್ಲ ಇಷ್ಟು ದಿವಸ, ಆ ಕಾಲ್ ತೊಳೆಯೋದ್ರಿಂದ ಆ ನೀರು ಹೋಗಿ ಹೋಗಿ ಒಂದ್ ಕಡೆ ಏನ್ ಸೇರ್ತಾ ಇತ್ತಲ್ಲ, ಆ ಸೇರುವ ಜಾಗದಲ್ಲಿರುವ ಒಂದಿಷ್ಟು ಮಣ್ಣು ನೀವು ಕೊಟ್ರೆ ಅದು ಮಾತ್ರ ಸಾಕು, ನನ್ಗೆ ಇನ್ನೇನು ಬೇಡ ಅಂತ ಹೇಳ್ತಾರಂತ. ಅದನ್ನ ತಗೊಂಡು ಏನ್ ಮಾಡ್ತೇನೆ, ಇಲ್ಲ ಗುರುಗಳು ಅದೇ ಬೇಕು, ನೀವು ಕೊಡೋದಾಗಿದ್ರೆ ಅದನ್ನ ಮಾತ್ರ ಕೊಡ್ರಿ, ಇಲ್ಲಾಂದ್ರೆ ಏನೂ ಬೇಡ ನನಗೆ ಅಂತ ಹೇಳ್ತಾರೆ. ಅದಕ್ಕಾಗಲಿ ಅಂತ ಹೇಳಿ ಮೃತ್ತಿಕಾನ ಕೊಡ್ತಾರೆ. ಮೃತ್ತಿಕಾ ತಗೊಂಡು ಹೋಗ್ತಾನೆ. ಯಾರು ಹೋಗ್ಬೇಕಾದ್ರೆ ಹೇಳ್ತಾರಂತ, ಅಲ್ಲಪ್ಪ ಯಾರಾದ್ರೂ ಕಾಲು ತೊಳೆದ್ರೆ, ಭಕ್ತರು ಯತಿಗಳಿಗೆ ಕಾಲು ತೊಳೆದ್ರೆ, ಕಾಲು ತೊಳೆದವರು ಯತಿಗಳಿಗೆ ಕಾಣಿಕೆ ಕೊಡಬೇಕು. ನಾನಿನಿಗೆ ಕಾಣಿಕೆ ಕೊಡ್ತೀನಿ ಅಂದ್ರೆ ಅದೂ ಬೇಡ ಬೇಡ ಅಂತಿದ್ಯಾ, ಬರೀ ಆ ಮಣ್ಣು ಸಾಕು ಅಂತ ಹೇಳ್ತಿದ್ಯಾ, ಇದಿಟ್ಕೊಂಡು ಏನ್ ಮಾಡ್ತೀಯಾ ಅಂತ ಕೇಳ್ತಾರೆ. ಏನಿಲ್ಲ ಸ್ವಾಮಿ ಅದನ್ನು ಕೊಡ್ರಿ ಸಾಕು. ಸರಿ ತಗೊಂಡು ಹೋಗ್ತಾನೆ. ಇನ್ನೇನು ಅವನು ಊರಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಹಿಂದಿನ ಹಳ್ಳಿಯಲ್ಲೇ ರಾತ್ರಿ ಆಯ್ತು ಅಂತ ಮಲಗುತ್ತಾನೆ. ಅದೇ ಮಧ್ಯರಾತ್ರಿ ಸಂದರ್ಭದಲ್ಲಿ ಒಂದು ಬ್ರಹ್ಮ ಪಿಶಾಚಿ ಬರುತ್ತೆ. ಆ ಮನೆಯಲ್ಲಿದ್ದ ಮಕ್ಕಳನ್ನ ತಿನ್ನಬೇಕು ಅಂತ ಅಲ್ಲೇ ಇದ್ದಂತಹ ಆ ಬ್ಯಾಗ್ನೊಳಗೆ ಇಟ್ಕೊಂಡಿದ್ದ ಅವನು. ಅದರೊಳಗೆ ಸಂಪುಷ್ಟದಲ್ಲಿ ಒಂದಿಷ್ಟು ಮೃತ್ತಿಕಾ ಹಾಕಿ ಇಟ್ಕೊಂಡಿದ್ದ. ಅದರ ಸಮೇತ ಎಸಿತಾನೆ, ಸುಟ್ಟು ಬೂದಿ ಆಗೋಯ್ತು. ಇದನ್ನೆಲ್ಲ ಕಿಟಕಿಲಿ ನೋಡ್ತಾ ಇದ್ದ ದೇಸಾಯಿ ಮನತನದವನು. ಅವನು ಆಚೆ ಬಂದು ಕೇಳ್ತಾನೆ, ಏನಂತ. ಏನಿಲ್ಲಪ್ಪ, ಗುಂಡ್ಕಲ್ಲು ಬಾಂಬು ಗಿಂಬು ಏನಿಲ್ಲ ಅದರಲ್ಲಿ, ಮತ್ತೇನಿದೆ ಅಂದ್ರೆ ನಮ್ಮ ಗುರುಗಳಿಂದ ತಗೊಂಡು ಬಂದಂತಹ ಒಂದಿಷ್ಟು ಮೃತ್ತಿಕ ಅದು ಮಾತ್ರ ಇದೆ ಅಂತ. ಅದೇ ಆ ಪಿಶಾಚಿಯನ್ನ ಸುಟ್ಟು ಭಸ್ಮ ಮಾಡ್ತು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮತ್ತೆ ಅವನನ್ನು ಒಳಗಡೆ ಕರ್ಕೊಂಡು ಹೋಗಿ ಬೇಕಾದಷ್ಟು ಸಂಪತ್ತನ್ನೆಲ್ಲ ಕೊಟ್ಟು ತನ್ನ ಹೆಂಡತಿಯ ಮನೆ ಕಡೆ ಒಬ್ಬ ಹುಡುಗಿಯನ್ನು ತಂದು ಅವನಿಗೆ ಮದುವೆನೂ ಮಾಡ್ತಾನೆ. ಎಲ್ಲ ಆಗೋಯ್ತು. ರಾಯರ ಮೃತ್ತಿಕೆ ಇಷ್ಟು ಕೆಲಸ ಮಾಡ್ತಂತೆ. ಅದನ್ನೇ ಇಲ್ಲಿ ಹೇಳಬೇಕಾದಾಗ, ಏನು ಮೃತ್ತಿಕಾ ದರ್ಶನ ಮಾತ್ರ ಭೀತಃ ಕ್ವಚಿತ್ ಪಿಶಾಚಸ್ತದನುವ್ರತೇಭ್ಯ. ನೋಡ್ರಿ, ದತ್ವಾ ಧನಂ ವಾಂಚಿತ ಮಾಪ. ವ್ಯಾಸರಾಜರ ಮೃತ್ತಿಕಾ ದರ್ಶನ, ಅವರ ಬೃಂದಾವನದ ದರ್ಶನ, ಅವರ ಗ್ರಂಥಗಳ ದರ್ಶನ, ಅದರ ಅರ್ಥಾನುಸಂಧಾನ ಮಾಡೋದರಿಂದ ಪಿಶಾಚಾದಿಗಳ ಅನಿಷ್ಟ ನಿವೃತ್ತಿ ಹೇಗಾಗತ್ತೋ, ದತ್ವಾ ಧನಂ ವಾಂಚಿತ ಮಾಪ ತಸ್ಯತೈಹಿ ಮಾರ್ಚಿತಾಯ ವಚರೇಣ ಮುಕ್ತಿ. ಲೌಕಿಕವಾದ ಸಂಪತ್ತು, ಧನ ಇವೇ ಮೊದಲಾದ ಎಲ್ಲ ಸಂಪತ್ತುಗಳನ್ನೂ ತಂದು ಕೊಡುತ್ತೆ. ಇನ್ನು ಅಲೌಕಿಕವಾದಂತಹ ಮೋಕ್ಷಕ್ಕೆ ಬೇಕಾದ ಜ್ಞಾನವನ್ನೂ ತಂದು ಕೊಡುತ್ತೆ. ಹಾಗಾಗಿ ಅಂಥ ಅದ್ಭುತವಾದಂತಹ ಶಕ್ತಿ ಜ್ಞಾನಿಗಳಾದಂತಹ ವ್ಯಾಸರಾಜರ ಮೃತ್ತಿಕಾಗೆ ಹೇಳ್ತಾರೆ. ವಾದಿರಾಜರ ಚರಿತ್ರೆ ಹೇಳಬೇಕಾದಾಗ್ಲೂ ಕೂಡ, ವಾದಿರಾಜರು ಒಬ್ಬ ಶಿಷ್ಯ ಪ್ರತಿನಿತ್ಯ ಅವರ ಬಾಯಿ ಮುಕ್ಕಳಿಸೋದಕ್ಕೆ ನೀರು ಹಾಕ್ತಿದ್ದಂತೆ. ಆ ಬಾಯಿ ಮುಕ್ಕಳಿಸಿ ಉಗುಳ್ತಾ ಇದ್ರಲ್ಲ, ಆ ಉಗುಳೋ ನೀರನ್ನ, ಗಂಡೂಷ ಆ ನೀರನ್ನ ಸಂಗ್ರಹ ಮಾಡಿಕೊಂಡು ಒಬ್ಬ ಚರ್ಮರೋಗ, ಕುಷ್ಠರೋಗ ಇರುವ ಒಬ್ಬ ಭಕ್ತ ಅದರ ಮೇಲೆ ವಿಶ್ವಾಸ ಮಾಡಿ ಆ ಉಗುಳಿದ ನೀರನ್ನ ತನ್ನ ಮೈಗೆಲ್ಲ ಹಚ್ಕೊಳ್ತಾ ಇದ್ದಂತೆ. ಅದು ಹಚ್ಕೊಳ್ತಾ ಇತ್ತು, ಕೆಲವೇ ದಿವಸಗಳಲ್ಲೇ ಆ ರೋಗ ನಿಶ್ಶೇಷವಾಗಿ ಪರಿಪೂರ್ಣವಾಗಿ ಪರಿಹಾರ ಆಗುತ್ತೆ. ದೊಡ್ಡವರಿಗೆ ನಾವು ಹೇಗೆ ನಡ್ಕೊಳ್ಬೇಕು, ದೊಡ್ಡವರ ಹತ್ತಿರ, ಅದರ ಅವರು ಕೊಡುವ ಒಂದೊಂದು ವಸ್ತುಗಳು ನಮ್ಮನ್ನು ಹೇಗೆ ಕಾಪಾಡುತ್ತೆ. ಆ ದೊಡ್ಡವರು ಉಡುವ ವಸ್ತ್ರ ಆಗಿರಬಹುದು, ಅವರ ಕಾಲಿಗೆ ಅಂಟಿದ ಮಣ್ಣಾಗಿರಬಹುದು, ಅವರು ಬಿಟ್ಟಂತಹ ಉಪಯೋಗಿಸಿ ಬಿಟ್ಟಂತಹ ನೀರು, ಇವೆಲ್ಲವೂ ಕೂಡ ಹೇಗೆ ಅನುಗ್ರಹವನ್ನ ಮಾಡುತ್ತೆ ಅಂತ ಇಂತಹ ಜ್ಞಾನಿಗಳ ವಿಚಾರ ಕೇಳಿದಾಗ ನಮಗೆ ಗೊತ್ತಾಗತ್ತೆ. ಇದು ಒಂದು. ಇನ್ನ ವ್ಯಾಸರಾಜರ ಜೀವನದಲ್ಲಿ ಮಾಡಿದ ಇನ್ನೊಂದು ಬಹಳ ದೊಡ್ಡ ಅದ್ಭುತವಾದಂತಹ ಕೆಲಸ ಅಂದ್ರೆ, 32 ಮೂರ್ತಿರ್ ಹನುಮತ ಪ್ರಭೋ ಪ್ರತಿಷ್ಠಾತ ಸ್ಮೃತಿಖ್ಯಾತಸ್ತಂ ಭಜೆ ವ್ಯಾಸಯೋಗಿನಂ. ವ್ಯಾಸರಾಜರು 732 ಮುಖ್ಯ ಪ್ರಾಣದೇವರನ್ನ ಪ್ರತಿಷ್ಠೆ ಮಾಡಿದ್ದಾರಂತೆ.
ಇದಕ್ಕೆ ಸ್ಫೂರ್ತಿ ಹೇಗಾಯ್ತು ಅವರಿಗೆ ಅಂದ್ರೆ ತುಂಗಭದ್ರಾ ನದಿ ತೀರ, ಇವತ್ತಿನ ಯಂತ್ರೋದ್ಧಾರಕ ಮುಖ್ಯ ಪ್ರಾಣದೇವರ ಸನ್ನಿಧಾನ ನಾವೇನ್ ನೋಡ್ತೀವಿ, ಆ ಜಾಗದಲ್ಲೇ ಕೂತು ತಾವು ಭಗವಂತನ ಧ್ಯಾನ ಮಾಡ್ತಾ ಕೂತಿರ್ಬೇಕಾದಾಗ, ವಾಯುದೇವರ ಧ್ಯಾನ ಮಾಡ್ತಾ ಕೂತಿರ್ಬೇಕಾದಾಗ ಇದ್ದಕ್ಕಿದ್ದಂಗೆ ಒಂದು ಬಂಡೆಯಿಂದ ಒಂದು ಕೋತಿ ಎಗರಿ ಆಚೆ ಬಂದಂಗೆ ಭಾಸ ಆಯ್ತು ಅವರಿಗೆ. ಇನ್ನೊಮ್ಮೆ ಕೂತಾಗ ನಿಜವಾಗಲೂ ಒಂದು ಕೋತಿ ಆಚೆ ಬಂತು ಅಂತ ಅನಿಸ್ತವ್ರು, ಕಾಣಿಸ್ತವ್ರಿಗೆ. ವಾಯುದೇವರ ಇಚ್ಛೆ ಅಂತ ತಿಳಿದು ಭಗವಂತನ ಅನುಗ್ರಹದಿಂದ ಭಗವಂತನ ವಾಯುದೇವರ ಧ್ಯಾನವನ್ನ ಮಾಡ್ತಾ ಆ ಬಂಡೆಯಲ್ಲೇ ವಾಯುದೇವರ ಒಂದು ಚಿತ್ರವನ್ನ ರಚನೆ ಮಾಡ್ತಾರೆ. ರಚನೆ ಮಾಡಿ ಮುಗಿದ ತಕ್ಷಣನೇ ಮತ್ತೆ ಅದು ಪೂಜೆ ಮಾಡುವ ಕಾಲಕ್ಕೆ ಅಷ್ಟು ಬೇಕು ಅಷ್ಟರೊಳಗೆ ಮತ್ತೆ ಅದು ಮಾಯ ಆಗ್ತಾ ಇತ್ತು. ಮತ್ತೆ ಮಾಡ್ತಾರೆ, ಅದೇ ರೀತಿ ಮತ್ತೆ ಮಾಡ್ತಾರೆ. ಎಷ್ಟು 12 ಬಾರಿ ಮಾಡ್ತಾರಂತ ಇದೇ ರೀತಿ. ಬರಿಬೇಕು ಮಾಯ ಆಗ್ಬೇಕು, ಬರಿಬೇಕು ಮಾಯ ಆಗಬೇಕು. ಕಡೆಯದಾಗಿ ದೇವರ ಅನುಗ್ರಹದಿಂದ ಒಮ್ಮೆ ಏನ್ ಮಾಡ್ತಾರೆ, ಆ ಚಿತ್ರವನ್ನ ಬರೆದು ಅದಕ್ಕೆ ಯಂತ್ರವನ್ನ ಬರೆದಿಡ್ತಾರೆ. ಭಗವಂತನನ್ನ ಭಕ್ತಿಯಿಂದ, ವಾಯುದೇವರನ್ನ ಭಕ್ತಿಯಿಂದ ಮಾತ್ರ ಕಟ್ಟಾಕ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ಭಕ್ತಿಯಿಂದ ಯಂತ್ರವನ್ನ ರಚನೆ ಮಾಡ್ತಾರೆ. ಯಂತ್ರೋದ್ಧಾರಕ ಮುಖ್ಯ ಪ್ರಾಣದೇವರು 12 ಬಾರಿ ಅದು ಆಚೆ ಬಂದು ಹೋಗಿ ಮಾಯ ಆಗಿದ್ದಕ್ಕೆ ಅದರ ಕುರುಹಿಗೋಸ್ಕರ 12 ಕಪಿಗಳನ್ನ, ವಾಯುದೇವರನ್ನೇ 12 ಕಪಿಗಳನ್ನ ಸುತ್ತಲೂ ಕೂಡ ಎತ್ತಿ ರಚನೆ ಮಾಡಿಡ್ತಾರಂತೆ ಅದರ ಕುರುಹಿಗೋಸ್ಕರ. ಅದನ್ನೇ ಧ್ಯಾನ ಮಾಡ್ತಾ ಕೂತಿರ್ಬೇಕಾದಾಗ ಮುಖ್ಯ ಪ್ರಾಣದೇವರು ತಮ್ಮ ಮನಸ್ಸಿನಲ್ಲಿ 1 ಆಯ್ತು, 1 2 ಆಯ್ತು, 2 4 ಆಯ್ತು, 4 8 ಆಯ್ತು, 8 16 ಆಯ್ತು, ಹೀಗೆ 732 ರೂಪಗಳಿಂದ ವಾಯುದೇವರು ವ್ಯಾಸರಾಜರಿಗೆ ದರ್ಶನವನ್ನ ಕೊಡ್ತಾರಂತೆ. ಆ ಒಂದು ಉದ್ದೇಶದಿಂದಲೇ ಒಂದೇ ಒಂದು ವರ್ಷದಲ್ಲಿ ವ್ಯಾಸರಾಜರು 732 ಮುಖ್ಯ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ಹೇಗೆ ವ್ಯವಸ್ಥೆಗಳು ಮಾಡಿಕೊಂಡಿರಬೇಕು ಯೋಚನೆ ಮಾಡಿ. ಒಂದು ವರ್ಷದಲ್ಲಿ 732 ಬೆನಗೊಂಡ ಅಲ್ಲೇ 340 ಅದಕ್ಕಿಂತಲೂ ಹೆಚ್ಚು ಮುಖ್ಯ ಪ್ರಾಣದೇವರು ಉಳಿಕೆದ ದೇಶಾದ್ಯಂತ ಎಲ್ಲ ಕಡೆ ಸಂಚಾರವನ್ನ ಮಾಡ್ತಾ ಒಟ್ಟು 732 ಮುಖ್ಯ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದು ಇಷ್ಟು ಅನುಕೂಲ ಆಯಿತು ಅಂದ್ರೆ ಇವತ್ತಿನ ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲೂ ಹನುಮಂತ ದೇವರ ಗುಡಿ ಇಲ್ಲದೆ ಇರುವ ಹಳ್ಳಿಯೇ ಇಲ್ಲ. ಅಂದ್ರೆ ಎಲ್ಲ ಕಡೆಗೂ ಕೂಡ ವಾಯುದೇವರ ತತ್ವವನ್ನ, ಅದರ ಮುಖಾಂತರ ವಿಷ್ಣು ತತ್ವವನ್ನ ಪ್ರತಿಷ್ಠಾಪನೆ ಮಾಡಿದ ಕೀರ್ತಿ ವ್ಯಾಸರಾಜರು. ಯಾವ ಪ್ರಕಾರವಾಗಿ ನೋಡಿದರೂ ಕೂಡ ವ್ಯಾಸರಾಜರ ಕೀರ್ತಿ ಗಗನಕ್ಕೆ ತಲುಪುವಂತಹದ್ದು. ಗ್ರಂಥಗಳ ರಚನೆ ನೋಡ್ತೀರಾ, ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾದಿ ಗ್ರಂಥ, ಉದ್ಗ್ರಂಥಗಳ ರಚನೆ. ಇನ್ನ ಸಾಮಾಜಿಕವಾದಂತಹ ಕಳಕಳಿ ಅಂದ್ರೆ ಬೇಕಾದಷ್ಟು ಕೆರೆಗಳನ್ನ ಕಟ್ಟಿಸಿ ಪ್ರತಿಯೊಬ್ಬ ಜನರಿಗೂ ಕೂಡ ಅವಕಾಶ ಮಾಡಿ ಕೊಡ್ತಾ ಇದ್ರು. ಇನ್ನು ಬಂದ ಸಂಪತ್ತನ್ನೆಲ್ಲ ದಾನ ಮಾಡ್ತಾ ಇದ್ರು. ಗ್ರಂಥ ರಚನೆ 732 ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಸನಾತನ ಧರ್ಮದ ಉಳಿವಿಗಾಗಿ ಪ್ರಾಣದೇವರ ಗುಡಿಯ ಮುಖಾಂತರ ಪ್ರತಿಷ್ಠಾತ ಸ್ಮೃತಿಖ್ಯಾತ ಸ್ತಂಭಜೇ ವ್ಯಾಸಯೋಗಿನಂ, ಇದಕ್ಕೆ ಮೂಲ ಕರ್ತೃಗಳಾಗಿ ಕಾರಣೀಕರ್ತೃಗಳಾಗ್ತಾರೆ ವ್ಯಾಸರಾಜರು. ಇದು ಬಿಟ್ಟು ಸೀಮಾನಂ ತತ್ರ ತತ್ರೈತ್ಯ ಕ್ಷೇತ್ರೇಶು ಚ ಮಹಾಮತಿ ವ್ಯವಸ್ಥಾಪ್ಯಾತ್ರ ಮರ್ಯಾದಾಂ ಲಬ್ಧವಾನ್ ತಮಿಹಾಶ್ರಯೇ. ಸೀಮಾನಾಂ ತತ್ರ ತತ್ರೈತ್ಯ ಕ್ಷೇತ್ರೇಶು ಚ ಮಹಾಮತಿ, ಭಾರತಾದ್ಯಂತ ಇರುವ ಅನೇಕ ಪುಣ್ಯಕ್ಷೇತ್ರಗಳ ಉಳಿವಿಗಾಗಿ ತಾವು ಹೋರಾಟ ನಡೆಸಿದಂಥ ಮಹಾನುಭಾವರು ವ್ಯಾಸರಾಜರು. ಅದರ ಅನೇಕ ವ್ಯವಸ್ಥಾಪ್ಯಾತ್ರ ಮರ್ಯಾದ, ಆ ವ್ಯವಸ್ಥಾಪಕರ ಸ್ಥಾನದಲ್ಲಿ ನಿಂತು ಕ್ಷೇತ್ರಗಳನ್ನು ಉಳಿಸಿಕೊಟ್ಟ ಕೀರ್ತಿ. ಅದರಲ್ಲಿ ಪ್ರಧಾನವಾದಂತಹದ್ದು ಶ್ರೀರಂಗ ಕ್ಷೇತ್ರ. ಆ ಶ್ರೀರಂಗ ಕ್ಷೇತ್ರದಲ್ಲಿ ಶೈವರದು ವೈಷ್ಣವರದು ಗಲಾಟೆ. ಇದು ಶೈವ ಕ್ಷೇತ್ರ, ಜಂಬುಕೇಶ್ವರ ಇದ್ದ ಕಾರಣ ಇದು ಶೈವ ಕ್ಷೇತ್ರ ಅಂತ ಒಂದಿಷ್ಟು ಮಂದಿ, ಇನ್ನೊಂದಿಷ್ಟು ಮಂದಿ ಇದು ರಂಗನಾಥ ಇರುವ ವಿಷ್ಣು ಕ್ಷೇತ್ರ ಇದು ಅಂತ ಇನ್ನು ಕೆಲವರು ವೈಷ್ಣವರು. ಯಾರಿಗೆ ಸೇರಬೇಕಿದು? ಅಲ್ಲಿದ್ದ ರಾಜ ಅನ್ಕೊಳ್ತಾನೆ. ಇದಕ್ಕೆ ಪರಿಹಾರ ವ್ಯಾಸರಾಜರೇ. ಅವರ ವ್ಯಾಸರಾಜರ ಕೀರ್ತಿ ಅಲ್ಲಿ ತನಕ ಹರಡಿತ್ತು. ವ್ಯಾಸರಾಜರೇ ಇದಕ್ಕೆ ಸರಿಯಾದ ನಿರ್ಣಯವನ್ನ ಕೊಡ್ತಾರೆ ಅಂತ ಹೇಳಿ ಆ ರಾಜ ವ್ಯಾಸರಾಜರನ್ನ ಕರೆಸಿ, ಸ್ವಾಮಿ ನೀವೇನು ಹೇಳ್ತಿರೋ ಅದೇ ನಿರ್ಣಯ, ಅದೇ ಸಿದ್ಧ ಅಂತ ಹೇಳಿ ಇದಕ್ಕೆ ವ್ಯಾಸರಾಜರು ಹೇಳಿದ್ರಂತೆ, ಒಂದು ಕೆಲಸ ಮಾಡೋಣ, ಈ ಒಂದು ಸ್ಥಳ ಹೇಳ್ತಾರ, ಆ ಸ್ಥಳದಿಂದ ಉಸಿರುಗಟ್ಟಿ ಎಷ್ಟು ದೂರ ಒಬ್ಬ ಮನುಷ್ಯ ಓಡ್ತಾನೋ ಅಲ್ಲಿ ತನಕ ಅದು ವೈಷ್ಣವ ಕ್ಷೇತ್ರ, ಅಲ್ಲಿಂದ ಬಿಟ್ಟು ಮುಂದಕ್ಕೆ ಇರುವುದೆಲ್ಲ ಅದು ಶೈವ ಕ್ಷೇತ್ರ ಆಗಲಿ ಅಂತ. ಒಪ್ಪಿಗೆ ಇದ್ರೆ ಬೇಕಾದ್ರೆ ಮುಂದುವರಿಬಹುದು ಅಂತ ಹೇಳ್ತಾರೆ. ಆಗಲಿ ಅಂತ ಹೇಳಿ ಯಾರು ಓಡ್ಬೇಕು? ಉಸಿರುಗಟ್ಟು ಓಡಬೇಕು. ಕಬಡ್ಡಿ ಅಂತ ಆಟಾಡ್ತಿರ್ತಾರಲ್ಲ, 1-2 ಸೆಕೆಂಡ್ ಹೋಗಿ 2 ನಿಮಿಷಕ್ಕೆ ಉಸಿರು ಬಿಟ್ಟೇ ಹೋಗ್ತಾರೆ. ಹಾಗೆಲ್ಲ ಉಸಿರುಗಟ್ಟು ಓಡಾಡ್ಲಿಕ್ಕೆ ಆಗೋದೇ ಇಲ್ಲ, ತುಂಬಾ ಕಷ್ಟ. ಅಂತದ್ದು ಎಷ್ಟು ದೂರ ಅಂತ ಓಡಾಡ್ಲಿಕ್ಕೆ ಸಾಧ್ಯ? ಇವತ್ತು ನಾವು ಶ್ರೀರಂಗ ಕ್ಷೇತ್ರಕ್ಕೆ ಹೋದ್ರೆ ಗೋಪುರ ಕಣ್ಣೆದುರಿಗೆ ಕಾಣಿಸ್ತಿರತ್ತೆ,
ಇಲ್ಲೇ ಇದೆಲ್ಲ ಅಂತ ನಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಅಷ್ಟು ದೂರ ಹೋಗ್ತಾ ಹೋಗ್ತಾ ಇನ್ನೂ ದೂರ ಇದೆ ಅಂತ ಅನ್ಸುತ್ತೆ. ಹೇಗೋ ಹಾಗೆ ವ್ಯಾಸರಾಜರಂದ್ರು ನಾನೇ ಓಡ್ತೀನಿ ತಡೀರಪ್ಪ ಅಂತ ಹೇಳಿ ಭಕ್ತರ ಪ್ರಾರ್ಥನೆಗೆ ಅವರೇ ಉಸಿರುಗಟ್ಟಿ ಓಡ್ತಾರಂತೆ. ನೋಡ್ರಿ, ಉಸಿರುಗಟ್ಟಿ ಓಡಬೇಕು ಅಂತಿದ್ರೆ ಅಷ್ಟು ದೂರ ಓಡ್ತಾರೆ, ಬಹಳಷ್ಟು ದೂರ ಓಡ್ತಾರೆ. ಇವತ್ತು ನಾವು ಶ್ರೀರಂಗ ಕ್ಷೇತ್ರ ನೋಡ್ತೀವಿ, ಎಷ್ಟೆಲ್ಲ ದೊಡ್ಡದಾದ ಕ್ಷೇತ್ರ ಅದು. ದೇವಸ್ಥಾನವನ್ನು ನೋಡ್ಲಿಕ್ಕೆ ವಾರಾನುಗಟ್ಲೆ ಬೇಕಾಗತ್ತೆ ನಮಗೆ. ಅಷ್ಟು ದೊಡ್ಡ ಕ್ಷೇತ್ರವನ್ನ ಉಳಿಸಿಕೊಟ್ಟ ಕೀರ್ತಿ ವ್ಯಾಸರಾಜ. ಅದಕ್ಕೋಸ್ಕರ ಕುರುಹಿಗೋಸ್ಕರ ಒಂದು ವಾಯು ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅವ್ರು ಎಲ್ಲಿ ತನಕ ಓಡಿ ಹೋಗ್ತಾರೋ, ಓಡಿ ಉಸಿರುಗಟ್ಟಿ ಓಡಿರ್ತಾರೋ, ಅವರು ನಿಂತ ಜಾಗ ಇಲ್ಲಿ ತನಕ ವೈಷ್ಣವ ಕ್ಷೇತ್ರ ಆಗಲಿ, ಇನ್ನು ಮುಂದಕ್ಕೆ ಅದು ಶೈವ ಕ್ಷೇತ್ರವಾಗಲಿ ಅಂತ ಹೇಳ್ತಾರೆ. ಅದಕ್ಕಾಗಿ ಅಲ್ಲೊಂದು ವಾಯುದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಇದಕ್ಕೆ ಸೀಮಾನಂ ತತ್ರ ತತ್ರೈತ್ಯ ಕ್ಷೇತ್ರೇಶು ಚ ಮಹಾಮತಿ. ಹೀಗೆ ಕಂಚಿ ಕ್ಷೇತ್ರದಲ್ಲಿ ಗಲಾಟೆ ಆದಾಗ ಅಲ್ಲೂ ಹೋಗಿ ವ್ಯವಸ್ಥೆ ಮಾಡಿಕೊಟ್ಟು ಬರ್ತಾರೆ. ಇನ್ನ ಪ್ರಸಿದ್ಧವಾದ ಭೂವೈಕುಂಠ ಅಂತ ಕರೆಸಿಕೊಳ್ಳುವ ತಿರುಪತಿ ಕ್ಷೇತ್ರದಲ್ಲಿ ಅಲ್ಲಿರುವಂತಹ ರಾಜ, ಅವನಿಗೆ ಬ್ರಹ್ಮಹತ್ಯಾದಿ ದೋಷಗಳು ಬಂದಾಗ ಶ್ರೀಪಾದರಾಜರನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ಶ್ರೀಪಾದರಾಜರು ಅವನ ಬ್ರಹ್ಮಹತ್ಯಾದಿ ದೋಷಗಳನ್ನ ಕಳೆದು ಜೊತೆಯಲ್ಲಿ ಆ ತಿರುಪತಿ ತಿಮ್ಮಪ್ಪನ ಪೂಜೆಗೋಸ್ಕರ ಅಂತ ತಮ್ಮ ಶಿಷ್ಯರಾದ ವ್ಯಾಸರಾಜರನ್ನ ಕೊಟ್ಟು ಕಳಿಸ್ತಾರೆ. ಅಲ್ಲಿ 12 ವರ್ಷಗಳ ತನಕ ಇದ್ದು ವ್ಯಾಸರಾಜರು ಶ್ರೀನಿವಾಸ ದೇವರ ಪೂಜೆಯನ್ನ ಮಾಡ್ತಾ ಅಲ್ಲಿ ಆಡಳಿತ ಮಂಡಳಿ ಏನೇನು ಮಾಡಬೇಕು ವ್ಯವಸ್ಥೆಗಳು ಎಲ್ಲ ರೀತಿಯಾದ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ತಾವು ಹೋದ ಕೂಡಲೇ ಆ ಅರ್ಚಕ ಮನತವರನ್ನ ಒಬ್ಬರನ್ನ ಇಟ್ಟು ಅವನಿಗೆ ವಿದ್ಯಾಭ್ಯಾಸಕ್ಕಿಟ್ಟು 12 ವರ್ಷ ತನಕ ಕಾದು 12 ವರ್ಷ ಮುಗಿದ ಮೇಲೆ ಅವನಿಗೆ ಮತ್ತು ಅದನ್ನು ಪುನಃ ಯಾರಿಗೆ ಒಪ್ಪಿಸ್ಬೇಕು ಅವರಿಗೆ ಒಪ್ಪಿಸಿ ಅಷ್ಟು ವ್ಯವಸ್ಥೆ ಮಾಡಿಕೊಟ್ಟ ಬಂದ ಕೀರ್ತಿ ವ್ಯಾಸರಾಜ. ಅದೇ ಅಂಥ ಅದ್ಭುತವಾದಂತಹ ಪ್ರತಿಭೆ ವ್ಯಾಸರಾಜರದು. ಎಲ್ಲ ಸರ್ವತೋಮುಖವಾದಂತಹ ಕಾರ್ಯಗಳನ್ನು ಮಾಡಿದ ಏಕೈಕ ವ್ಯಕ್ತಿಗಳನ್ನು ನಾವು ಕಾಣಬಹುದು ಅಂದ್ರೆ ಅದು ವ್ಯಾಸರಾಜರು. ಮಧ್ವದೇಶಿಕ ಸಿದ್ಧಾಂತ ಪ್ರವರ್ತಕ ಶಿರೋಮಣಿ ಸ್ವಯಂ ಶ್ರೀ ವ್ಯಾಸಯೋಗೀಂದ್ರೋ ಭೂಯಾ ದೀಪ್ಸಿತ ಸಿದ್ಧಜೆ. ಅಷ್ಟೇ ಅಲ್ಲ, ವಾತ ಜ್ವರಾದಿ ರೋಗಾಶ್ಚ ಭಕ್ತ್ಯಾ ಯಮಪಸೇವತಃ ದೃಢಂ ವ್ರತಸ್ಯ ನಶ್ಯಂತಿ ಪಿಶಾಚಾಶ್ಚ ತಮಾಶ್ರಯೇ. ವಾತ ಜ್ವರ ಆ ಸಂದರ್ಭದಲ್ಲಿ ಊರು ಹೇಳ್ತಾರೆ, ಎಲ್ಲರೂ ಕೂಡ ಜ್ವರದಿಂದ, ಒಂದು ರೀತಿಯಾದ ಜ್ವರದಿಂದ ಒದ್ದಾಡಿ ಸಾಯ್ತಾ ಇದ್ದಂತೆ. ನಮಗೆಲ್ಲ ಅದರ ಪರಿಚಯ ಇದೆ. ಒಂದು 4-5 ವರ್ಷಗಳ ಹಿಂದೆ ಕರೋನಾ ಬಂದಾಗ ನಾವೆಲ್ಲ ಎಷ್ಟು ಒದ್ದಾಡಿದ್ವಿ ಅಂತ. 1-2 ತಿಂಗಳಲ್ಲೇ ಜಗತ್ತೇ ಬದಲಾಗಿ ಹೋಯ್ತು ಒಂದು ಅರ್ಥದಲ್ಲಿ. ಅದೇ ರೀತಿ ಒಂದು ಊರಿನಲ್ಲಿ ಜ್ವರದಿಂದ ಅನೇಕ ಜನರು ಸಾಯ್ತಾ ಇದ್ರಂತೆ. ಆ ಜಾಗಕ್ಕೆ ಹೋಗಿ ಧನ್ವಂತರಿಯ ಸ್ಮರಣೆಯನ್ನ ಮಾಡಿ ಎಲ್ಲ ವಿಧವಾದ ರೋಗಗಳನ್ನ ಊರಿಗೆ ಬಂದಂತ ರೋಗಗಳನ್ನ ಪರಿಹಾರ ಮಾಡಿ ಅವರನ್ನು ಉದ್ಧಾರ ಮಾಡಿದಂತಹ ಕೀರ್ತಿ ವ್ಯಾಸರಾಜರದು. ತಾರಪೂರ್ವಂ ಬಿಂದುಯುಕ್ತಂ ಪ್ರಥಮಾಕ್ಷರ ಪೂರ್ವಕಂ ಚತುರ್ಥ್ಯಂತಂ ಚ ತನ್ನಾಮ ನಮಃ ಶಬ್ದಾದ್ ವಿಭೂಷಿತಂ. ಯಾರು ಓಂಕಾರ ಸಹಿತವಾಗಿ ಪ್ರಥಮಾಕ್ಷರ ಪೂರ್ವಕಂ ಓಂ ವ್ಯಾಂ ವ್ಯಾಸರಾಜಾಯ ನಮಃ ಅಂತ ಯಾರು ಚೆನ್ನಾಗಿ ಅವರನ್ನ ಸ್ತೋತ್ರ ಮಾಡ್ತಾರೋ ಅಂಥವರಿಗೆ ಏನು ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ, ನಮೋ ವ್ಯಾಸಮುನೀಂದ್ರಾಯ ಭಕ್ತಾವಿಷ್ಟ ಪ್ರದಾಯಿನೇ ನಮತಾಂ ಕಲ್ಪತರವೇ ಭಜತಾಂ ಕಾಮಧೇನವೇ. ಯಾರು ಅವರನ್ನ ವ್ಯಾಸರಾಜರೇ ಓಂ ಯಾಂ ವ್ಯಾಸರಾಜಾಯ ನಮಃ ಅಂತ ಅವರನ್ನ ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೆ, ಆ ಎಲ್ಲ ಭಕ್ತರ ಅಭೀಷ್ಟಗಳನ್ನ ಕೊಡ್ತಾರಂತೆ. ಕೊಡುವ ವಿಚಾರದಲ್ಲಿ ನಾವು ರಾಯರನ್ನ ಸ್ತೋತ್ರ ಮಾಡಬೇಕಾದಾಗ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಅಲ್ಲೂ ಅದೇ ರೀತಿಯಾಗಿ ಇಲ್ಲೂ ಕೂಡ ನಮತಾಂ ಕಲ್ಪತರವೇ ಭಜತಾಂ ಕಾಮಧೇನವೇ ಅಂತ ಹೇಳಿ ಕಾಮಧೇನುವಿನಂತೆ ಕಲ್ಪತರುವಿನಂತೆ ನಮಗೆ ಅನುಗ್ರಹ ಮಾಡ್ತಾರೆ. ಮೂಲ ಬೃಂದಾವನ, ನವವೃಂದಾವನದಲ್ಲಿ ವ್ಯಾಸರಾಜರ ಮೂಲ ಬೃಂದಾವನ ಅದು ಒಂದು ರೀತಿಯಲ್ಲಿ ಕಲ್ಪತರು ಇದ್ದ ಹಾಗೆ. ಎಲ್ಲೆಲ್ಲಿ ಅವರ ಮಹಿಮೆಗಳ ಶ್ರವಣಾದಿಗಳಾಗ್ತಾ ಇರುತ್ತೋ, ಎಲ್ಲಿ ಭಗವಂತನ ಮಧ್ವಾಚಾರ್ಯರ ಶಾಸ್ತ್ರ ಗ್ರಂಥಗಳ ಪಾಠ ಪ್ರವಚನ ಆಗತ್ತೋ, ಎಲ್ಲರ ಹೃದಯ ಕಮಲದಲ್ಲಿ ಆ ಸ್ಥಳದಲ್ಲಿ ವ್ಯಾಸರಾಜರು ತಾವಾಗಿಯೇ ಬಂದು ಅನುಗ್ರಹ ಮಾಡ್ತಾರೆ. ಅದಕ್ಕೆ ಅವರನ್ನ ಕಾಮಧೇನುಗಳು ಅಂತ ಸ್ತೋತ್ರ ಮಾಡ್ತಾರೆ ವಿಜೇಂದ್ರರು. ಹೀಗೆ ಅಂಥ ಮಧ್ವಭಕ್ತೋ ವ್ಯಾಸಶಿಷ್ಯ ಪೂರ್ಣಪ್ರಜ್ಞ ಮತಾನುಗಃ ವ್ಯಾಸರಾಜ ಮುನಿಶ್ರೇಷ್ಠ ಪಾತುಲ ಕೃಪಯಾ ಗುರು ವ್ಯಾಸರಾಜೋ ವ್ಯಾಸರಾಜ ಇತಿ ಭಕ್ತ್ಯಾ ಸದಾ ಜಪನ್ ಮುಚ್ಚತೆ ಸರ್ವ ದುಃಖೇಭ್ಯಸ್ತದಂತರ್ಯಾಮಿಣೋ ಬಲಾತ್. ಹೀಗಿಂಥ ವ್ಯಾಸರಾಜರನ್ನ ವ್ಯಾಸರಾಜ ವ್ಯಾಸರಾಜ ಅಂತ ಸದಾ ಭಕ್ತಿಯಿಂದ ಯಾರು ಅವರ ಜಪವನ್ನ ಅವರ ಚಿಂತನೆಯನ್ನ ಮಾಡ್ತಾ ಇರ್ತಾರೋ ಅವರ ಎಲ್ಲ ದುಃಖಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ ಕಳೆದು ಹಾಕ್ತಾರೆ. ಅಂಥ ಅದ್ಭುತವಾದಂತಹ ಶಕ್ತಿ ಉಳ್ಳವರು ವ್ಯಾಸರಾಜರು. ವ್ಯಾಸರಾಜರ ಆರಾಧನೆ ದಿವಸ ಮಾತ್ರ ಅವರ ಸ್ತೋತ್ರ ಮಾಡಬೇಕು, ಅವರ ನಾಮಸ್ಮರಣೆ ಮಾಡಬೇಕು, ಅವತ್ತಿನ ದಿವಸ ಅವರ ಗ್ರಂಥಗಳು ತೆಗೆದಿಟ್ಕೊಳ್ಬೇಕು ಅಂತ ಅಲ್ಲ. ಯಾಕಂದ್ರೆ
ಗುರುಗಳ ಅನುಗ್ರಹ ಆಗದ ಹೊರತು ಭಗವಂತನ ಅನುಗ್ರಹ ಸಾಧ್ಯ ಇಲ್ಲ ಅಂತ ಹೇಳ್ತಿರಲ್ಲ, ಅದಕ್ಕೆ ವಿಜೇಂದ್ರರು ಹೇಳ್ತಾ ಇದ್ದಾರೆ, ಗುರುಭಕ್ತ್ಯ ಭವೇದ್ ವಿಷ್ಣು ಭಕ್ತಿ ಅವ್ಯಭಿಚಾರಿಣಿ ತಯಾ ಸರ್ವಂ ಲಭೇದ್ಧೀಮಾನ್ ತಸ್ಮಾತ್ ಏತತ್ ಸದಾ ಪಠೇತ್. ಯಾವ ಗುರುಗಳ ಅನುಗ್ರಹದಿಂದ ಭಗವಂತನ ಅನುಗ್ರಹ ಆಗತ್ತೆ ಅಂತ ನಾವೆಲ್ಲ ಏನ್ ಹೇಳ್ತೀವಲ್ಲ, ಅಂತ ಗುರುಗಳಲ್ಲಿ ಒಬ್ಬರು ನಮ್ಮ ವ್ಯಾಸರಾಜರು ಅಂತ ಹೇಳ್ತಾ ಇದ್ದಾರೆ ವಿಜೇಂದ್ರರು. ಹಾಗಂದ್ರೆ ವ್ಯಾಸರಾಜರ ಅನುಗ್ರಹ ಆಗದ ಹೊರತು ಶ್ರೀಮದ್ ಆಚಾರ್ಯರ ಅನುಗ್ರಹ ಇಲ್ಲ, ಅವರ ಅನುಗ್ರಹ ಆಗದ ಹೊರತು ಭಗವದ್ ಅನುಗ್ರಹ ಇಲ್ಲ. ಹಾಗಾದರೆ ಗುರುಗಳಲ್ಲಿ ಭಕ್ತಿ ಭಗವದ್ ಅನುಗ್ರಹ ಆಗ್ಲಿಕ್ಕೆ ಯಾವ ಗುರುಗಳ ಅನುಗ್ರಹ ಆಗಬೇಕು, ಅಂತ ಗುರುಗಳಾದ ಮಧ್ವಾಚಾರ್ಯರ ಅನುಗ್ರಹ ಆಗಬೇಕು ಅಂದ್ರೆ ಈ ಗುರುಗಳ ಅನುಗ್ರಹ ಆಗ್ಲಿಕ್ಕೇ ಬೇಕು. ಹಾಗಾಗಿ ಇಂಥ ಗುರುಗಳನ್ನ ಕೇವಲ ವರ್ಷಕ್ಕೊಮ್ಮೆಯೋ ಹಾಗೆ ಹೀಗೆ ಅವಾಗವಾಗ ನೆನಪಾದಾಗ, ಫೋಟೋ ನೋಡಿದಾಗ, ಗ್ರಂಥ ನೋಡಿದಾಗ ಮಾತ್ರ ಅಲ್ಲ, ಸದಾ ಕಾಲದಲ್ಲೂ ಆ ಪ್ರತಿನಿತ್ಯದಲ್ಲೂ ಕೂಡ ವ್ಯಾಸರಾಜರ ಸ್ಮರಣೆ, ಅವರ ಚಿಂತನೆ, ಅವರ ಗ್ರಂಥಗಳ ಅಧ್ಯಯನ, ಅಧ್ಯಾಪನ, ಪಾಠ ಪ್ರವಚನದಲ್ಲಿ ರತರಾಗಿರ್ಬೇಕು ನಾವು. ಅದರಲ್ಲಿ ವಿಶೇಷವಾಗಿ ಆರಾಧನೆ ದಿವಸ ಯಾಕೆ ಮಾಡ್ತೀವಿ ಅಂತಂದ್ರೆ, ಅವರೆಲ್ಲ ಯಾವಾಗಲೂ ಕೂಡ ಅಂತರ್ಮುಖಿಗಳಾಗಿ ಭಗವಂತನನ್ನ, ವಾಯುದೇವರನ್ನ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಆರಾಧನೆ ದಿವಸಗಳಲ್ಲಿ ಅವರು ಬಹಿರ್ಮುಖರಾಗಿ ಕೂತಿರ್ತಾರೆ ಯಾವಾಗ್ಲೂ ಕೂಡ. ಪರಮ ಪೂಜ್ಯ ಸುವಿಧೇಂದ್ರ ತೀರ್ಥರು ವಿಚಾರವನ್ನು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಆರಾಧನೆ 3 ದಿವಸ ಯಾಕೆ ಮಾಡ್ತಾರೆ, ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಪೂರ್ವಾರಾಧನೆ ಅಂತ ಹೇಳಿದ್ರೆ ಅವರನ್ನ ಬರಮಾಡ್ಕೊಳ್ಬೇಕಂತೆ. ನಾವು ಸ್ವಾಮಿಗಳು ಬಂದಾಗ ಅವರನ್ನ ಹೋಗಿ ಆಚೆ ಬದಿಯಲ್ಲಿ ನಿಂತ್ಕೊಂಡು ಸ್ವಾಮಿಗಳು ಬರ್ತಾ ಇದ್ದಾರೆ ಅಂತ ಕಾದು ಅವರನ್ನ ಕರ್ಕೊಂಡು ಬಂದು ಅವರಿಗೆ ಉತ್ತಮವಾದ ಆಸನವನ್ನ ಕೊಟ್ಟು ಅವರಿಗೆ ನಾವು ಸ್ವಾಗತವನ್ನ ಹೇಗೆ ಕೋರ್ತೀವಲ್ವಾ, ಅದೇ ರೀತಿ ಇದು ಮಾಡೋದು ಪೂರ್ವಾರಾಧನೆ. ಪೂರ್ವಾರಾಧನೆಯ ದಿವಸ ಅವರನ್ನ ಕರ್ಕೊಂಡು ಬಂದು ಅವರಿಗೆ ಆಸನ ಕೊಟ್ಟು ಅವರಿಗೆ ಸ್ವಾಗತವನ್ನ ಕೋರ್ಬೇಕಂತೆ. ಅದು ಮಧ್ಯಾರಾಧನೆ ಅಂದ್ರೆ ಏನೇನು ಸಾಧ್ಯವೋ ಅವತ್ತಿನ ದಿವಸ ಪಂಚಾಮೃತ ಅಭಿಷೇಕ ಒಂದ್ ಕಡೆ, ರಥೋತ್ಸವ ಒಂದ್ ಕಡೆ, ಪಾಠ ಒಂದ್ ಕಡೆ, ಚರ್ಚೆ ಒಂದ್ ಕಡೆ, ಇನ್ನು ಅನ್ನದಾನಾದಿಗಳು ಒಂದ್ ಕಡೆ, ಪ್ರವಚನಾದಿಗಳು ಒಂದ್ ಕಡೆ, ಯಜ್ಞ ಯಾಗಾದಿಗಳು ಒಂದ್ ಕಡೆ, ಇವೆಲ್ಲವನ್ನ ಮಧ್ಯಾರಾಧನೆ ದಿವಸ ವಿಶೇಷವಾಗಿ ಮಾಡಬೇಕಂತೆ. ಯಾಕಂದ್ರೆ ಅವತ್ತು ಬಹಿರ್ಮುಖರಾಗಿ ಅಲ್ಲೇ ಕೂತಿರ್ತಾರಂತೆ. ಅವತ್ತು ಪ್ರತಿನಿತ್ಯವೂ ಕೂಡ ಅವರು ಜನಸೇವೆ, ಜನಾರ್ದನ ಸೇವೆ ಅದು ಇದ್ದೇ ಅದು ಇಲ್ಲ ಅಂತಲ್ಲ. ಅವತ್ತು ವಿಶೇಷವಾಗಿ ಭಕ್ತರಿಗೆ ಅನುಗ್ರಹ ಮಾಡುವ ಮುಖಾಂತರ ಅದೇ ಭಗವಂತನ ಪೂಜಾ ಅಂತ ತಿಳಿದು ಕೂತಿರ್ತಾರಂತೆ. ಅದು ಬಂದ ಭಕ್ತರುಗಳಿಗೆ ಅನುಗ್ರಹ ಮಾಡೋದು ಒಂದು ಭಗವಂತನ ಪೂಜೆ. ಯಾಕಂದ್ರೆ ಅದು ಭಗವಂತನೇ ಮಾಡಿದ ಆಜ್ಞೆ ಅವರಿಗೆ. ಯಾಕಂದ್ರೆ ಭಗವಂತ ಅನೇಕ ಜನಜ್ಞಾನಿಗಳಲ್ಲಿ ಕೆಲವುದಕ್ಕೆ ಆರಿಸ್ಕೊಂಡಿರ್ತಾರಂತೆ. ಯಾರು ಪವಾಡ ಗಿವಾಡ ತೋರಿಸಿಲ್ವೋ ಅವ್ರಿಗೆ ಶಕ್ತಿ ಇಲ್ಲ ಅಂತ ಅನ್ಕೊಳ್ಳೋದಲ್ಲ. ಕೆಲವರು ಬಹಿರ್ಮುಖರಾಗಿರ್ರಿ, ಕೆಲವರು ಅಂತರ್ಮುಖಿಗಳಾಗಿರ್ರಿ ಅಂತ ದೇವರ ಆಜ್ಞೆ ಮಾಡಿರ್ತಾರೆ. ಅಂಥದ್ರಲ್ಲಿ ಬಹಿರ್ಮುಖರಾಗಿರ್ರಿ ಅಂತಲೇ ಆಜ್ಞೆ ಮಾಡಿಸಿಕೊಂಡ ಜ್ಞಾನಿಗಳು ಯಾರು ಅಂದ್ರೆ ವ್ಯಾಸರಾಜ. ಅನುಗ್ರಹ ಮಾಡುವ ವಿಚಾರದಲ್ಲೂ, ಪವಾಡಗಳನ್ನು ತೋರಿಸುವ ವಿಚಾರಗಳಲ್ಲೂ, ಗ್ರಂಥಕರ್ತೃಗಳಾಗುವ ವಿಚಾರದಲ್ಲೂ, ಯಾವುದೇ ವಿಚಾರದಲ್ಲೂ ಕೂಡ ನೀವು ಬಹಿರ್ಮುಖಿಗಳಾಗಿರ್ರಿ ಅಂತಲೇ ಭಗವಂತ ಆಜ್ಞೆ ಮಾಡಿಕೊಟ್ಟ ಕಳಿಸುವ ಮಹಾಜ್ಞಾನಿಗಳು ಅಂದ್ರೆ ವ್ಯಾಸರಾಜರು. ಅದಕ್ಕೆ ಅವರ ಎಲ್ಲ ಮಹಿಮೆಗಳು, ಎಲ್ಲ ಪವಾಡಗಳು, ಎಲ್ಲ ಗ್ರಂಥಗಳು ಕೂಡ ಅತ್ಯಂತ ಪರಮ ಪ್ರಸಿದ್ಧವಾಗಿ ಜಗತ್ತಿನಲ್ಲಿ ಇವತ್ತಿಗೂ ಕೂಡ ಉಳ್ಕೊಂಡು ಬಂದಿದೆ. ಇದು ಮಧ್ಯಾರಾಧನೆಯ ದಿವಸ ಈ ರೀತಿ ಗುರುಗಳನ್ನು ನಾವು ಪಂಚಾಮೃತಗಳಿಂದ, ರಥೋತ್ಸವಾದಿಗಳಿಂದ, ಪ್ರಧಾನವಾಗಿ ಜ್ಞಾನ ಕಾರ್ಯದಿಂದ, ಪಾಠ ಪ್ರವಚನ ಎಲ್ಲವೂ ಮಾಡಬೇಕು. ವಿಶೇಷವಾಗಿ ಧ್ಯಾನ ಕಾರ್ಯದೊಂದಿಗೆ, ಪಾಠ ಪ್ರವಚನದೊಂದಿಗೆ ಅಂಥ ಗುರುಗಳನ್ನು ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅವತ್ತು ಅನುಗ್ರಹ ಮಾಡಬೇಕು ಅಂತ ನಮ್ಮ ಕಡೆ ನೋಡ್ತಾ ಇರ್ತಾರಂತೆ. ಅದಕ್ಕೆ ಅವರನ್ನ ಕಾಮಧೇನು, ಕಲ್ಪತರು ಅಂತ ಯಾತಕ್ಕೆ, ಅವರ ಚಿಂತಾಮಣಿ ಅಂತ ಯಾತಕ್ಕೆ ಅವರನ್ನ ಸ್ತೋತ್ರ ಮಾಡ್ತಾರೆ. ನಾವೇನೇನು ಅಪೇಕ್ಷೆ ಪಡ್ತೀವಿ ಎಲ್ಲವನ್ನ ಅವತ್ತು ಅನುಗ್ರಹ ಮಾಡಿ ಕೊಡ್ತಾರೆ. ಏನು ಅಪೇಕ್ಷೆ ಪಡ್ಬೇಕು ಹಾಗಾದ್ರೆ ನಾವೆಲ್ಲ ಬಹಳ ಅಲ್ಪರು, ಕೇಳಲೇಬಾರದು ಅಂತ ಹೇಳುತ್ತೆ ಶಾಸ್ತ್ರ ಗ್ರಂಥಗಳು. ಆದರೂ ಕೇಳ್ತೀವಿ. ಕೇಳೋದಿದ್ರೆ ಇನ್ಯಾರ್ಯಾರನ್ನೋ ಕೇಳಬೇಡ್ರಿ, ಇಂಥವ್ರನ್ನೇ ಕೇಳ್ರಿ ಅಂತ. ಯಾತಕ್ಕೆ ಅಂದ್ರೆ ಇವರು ನಮಗೆ ಯಾವುದು ಒಳಿತೋ ಅದನ್ನ ಮಾತ್ರ ಕೊಡುವಂತಹ ಜ್ಞಾನಿಗಳು. ನಾವು ಕೇಳಿದ್ದನ್ನೆಲ್ಲ ಕೊಡೋರಲ್ಲ ಇವರು. ಮತ್ತೆ ಕೇಳಿದ್ದನ್ನೆಲ್ಲ ಕೊಡೋರ್ನ ಒಳ್ಳೆಯವರು, ಜ್ಞಾನಿಗಳು ಅಂತಲ್ಲ. ನಮಗೆ ಯಾವುದು ಒಳ್ಳೆಯದು ಅಂತ ತಿಳಿದು ಕೊಡ್ತಾರಲ್ಲ ಅವರೇ ನಿಜವಾದ ಜ್ಞಾನಿಗಳು ಅಂತ. ಕೇಳಿದ್ದನ್ನೆಲ್ಲ ಕೊಟ್ಬಿಟ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಮಗೆ ಗೊತ್ತೇ ಇರೋದಿಲ್ಲ. ಅದಕ್ಕೆ ಅವರು ಕೊಡೋದಿದ್ರೆ ಒಳ್ಳೆಯದನ್ನು ಮಾತ್ರ ಕೊಡ್ತಾರೆ. ಅದು ಯಾವತ್ತು ಇಂಥ ಆರಾಧನೆ, ಅದರಲ್ಲೂ ತಥಾಪಿ ಮಧ್ಯಾರಾಧನೆಯ ದಿವಸ ಹೀಗೆ ಅವರನ್ನು ನಾವು ಸ್ತೋತ್ರ ಮಾಡಿ ಅವರಲ್ಲಿ ನಮ್ಮ ಬೇಡಿಕೆಗಳನ್ನು ಮುಂದಿಟ್ಟು ಕೇಳಬೇಕು ನಾವು. ಸ್ವಾಮಿ, ನಿಮ್ಮ ಗ್ರಂಥಗಳನ್ನು ಅಧ್ಯಯನ ಮಾಡುವ, ಭಗವಂತನ ತತ್ವಜ್ಞಾನ ದೊರೆಯುವಂತೆ ಅನುಗ್ರಹ ಮಾಡ್ರಿ. ಗ್ರಂಥಗಳ ಮುಖಾಂತರ ಭಗವಂತನ ತತ್ವಜ್ಞಾನ ಆಗಬೇಕು ಅನ್ನೋದೇ ಪ್ರಧಾನವಾದ ಬೇಡಿಕೆ ಆಗಿರಬೇಕು. ಜೊತೆಯಲ್ಲಿ ಉತ್ತರಾರಾಧನೆ ಮಾಡ್ತೀವಿ. ಉತ್ತರಾರಾಧನೆ ಎಲ್ಲ ಆದ ಮೇಲೆ ಭಕ್ತರಿಗೆ ಅನುಗ್ರಹ ಎಲ್ಲ ಮಾಡಿಕೊಟ್ಟ ಮೇಲೆ ನಮ್ಮ ಕೈಲಿ ಏನು ಸಾಧ್ಯವೋ ಅದೆಲ್ಲವನ್ನ ಸಮರ್ಪಣೆ ಮಾಡ್ಬೇಕಂತ. ಏನು ಸಮರ್ಪಣೆ ಮಾಡಿ ಅವರನ್ನ ಕೊಟ್ಟು ಕಳಿಸ್ಬೇಕು ಅಂತ ಹೇಳ್ತಾರೆ. ಮತ್ತೆ ನೀವು ಅಂತರ್ಮುಖಿಗಳಾಗಿ ಹೋಗ್ತಾ ಇದ್ದೀರಾ ಗುರುಗಳೇ,
ನಮ್ಮ ಕೈಲಿ ಏನು ಸಾಧ್ಯವೋ ಅದನ್ನ ಫಲ ಸಮರ್ಪಣೆ ಅಂತ ನಾವೇನ್ ಕರಿತೀವಿ. ಮಧ್ವಾಚಾರ್ಯರು ಬದರಿ ನಾರಾಯಣ ದೇವರ ದರ್ಶನಕ್ಕಾಗಿ ಹೋಗ್ಬೇಕಾದಾಗ ಬರೀ ಕೈಲಿ ಹೋಗ್ಬಾರದು ಅಂತ, ಸಾಮಾನ್ಯ ಗುಡಿಗಳಿಗೆ ಹೋಗ್ಬೇಕಾದ್ರೆ ಯತಿಗಳ ಹತ್ರ ಹೋಗ್ಬೇಕಾದಾಗ ಬರೀ ಕೈಲಿ ಹೋಗ್ಬಾರದು ಅಂತ ಹೇಳಿ ಒಂದಿಷ್ಟು ಕಾಣಿಕೆ ಹಾಕಿ ಬರ್ತೀವಿ ನಾವಲ್ವಾ. ಅದಕ್ಕೆ ಉತ್ತರಾರಾಧನೆ ಏನು ಸಮರ್ಪಣೆ ಮಾಡಬೇಕು ಅಂದ್ರೆ, ಜ್ಞಾನಿಗಳು ಬಂದಾಗ ಜ್ಞಾನವನ್ನೇ ಸಮರ್ಪಣೆ ಮಾಡಬೇಕು. ಈ ಸಂಗೀತಗಾರರನ್ನು ಕರೆಸಿ ಮುಖ್ಯ ಅತಿಥಿಗಳನ್ನಾಗಿ ನಾವು ಕೂಡಿಸಿ ನಾನು ಯಾವುದೋ ಒಂದು ಆಟದ ಬಗ್ಗೆ ಮಾತನಾಡಿದ್ರೆ ಹೇಗೆ ಸಾಧ್ಯ? ಆಗಲ್ಲ ಅಲ್ಲ. ಯಾರನ್ನ ನಾವು ಕರೆದು ಕೂಡಿಸಿರ್ತೀವೋ ಅವರು ಯಾವ ಕ್ಷೇತ್ರದಲ್ಲಿದ್ದಾರೋ ಆ ಕ್ಷೇತ್ರದ ಬಗ್ಗೆ ಮಾತನಾಡಿ ಅದಕ್ಕೆ ಸಂಬಂಧಪಟ್ಟ ವಸ್ತುವನ್ನು ಅವರಿಗೆ ನಾವು ಉಡುಗೊರೆಯಾಗಿ ಅಥವಾ ಗೌರವ ರೂಪದ ಕಾಣಿಕೆ ರೂಪಿಯಾಗಿ ಕೊಟ್ರೆ ನಾವು ಅದಕ್ಕೆ ಸಂತೋಷ ಪಡ್ತಾರೆ ಅಲ್ವಾ. ಒಳ್ಳೆ ವೀಣಾ ವಾದನ ಮಾಡೋರನ್ನ ಕರೆದು ಕೂಡಿಸ್ಕೊಟ್ಟು ನಾವು ಅವ್ರಿಗೊಂದು ಬ್ಯಾಟೋ ಬಾಲೋನ ಉಡುಗೊರೆ ಕೊಟ್ರೆ ಏನ್ ಚೆನ್ನಾಗಿರುತ್ತೆ. ಅಥವಾ ಗೌರವ ಕಾಣಿಕೆ ಅಂತ ಒಂದು ವೀಣೆ ಮಾಡಿಸಿದ, ಒಂದು ಸಣ್ಣ ವೀಣೆನೋ ಅಥವಾ ಇನ್ನೊಂದು ಯಾವುದೋ ಒಂದು ವಾದ್ಯನೋ ಇಂಥದ್ದನ್ನ ಒಂದು ಸರಸ್ವತಿ ದೇವಿನೋ ಇಂಥದ್ದು ಅದಕ್ಕೆ ಸಂಬಂಧಪಟ್ಟ ಒಂದು ವಸ್ತುವನ್ನ ಕಾಣಿಕೆಯ ರೂಪದಲ್ಲಿ ಅವರಿಗೆ ಕೊಟ್ರೆ ಬಹಳ ಸಂತೋಷ ಪಡ್ತಾರೆ, ಅದನ್ನು ತೆಗೆದಿಟ್ಟುಕೊಳ್ತಾರೆ. ಹಾಗೆ ಜ್ಞಾನಿಗಳ ಆರಾಧನೆ, ಜ್ಞಾನಿಗಳು ಬಂದು ಇಲ್ಲಿ ಇದ್ದಾಗ ಅವ್ರನ್ನ ನಾವೇನ್ ಕೇಳ್ಕೊಳ್ಬೇಕು? ಜ್ಞಾನವನ್ನೇ ಕೇಳ್ಕೊಳ್ಬೇಕು. ಅವ್ರಿಗೆ ಏನ್ ಸಮರ್ಪಣೆ ಮಾಡಬೇಕು? ಹೋದ ವರ್ಷ ಆರಾಧನೆ ದಿವಸ ನಿಮ್ಮ ಹತ್ರ ಜ್ಞಾನವನ್ನ ಬೇಡಿದ್ದೆ ಸ್ವಾಮಿ, ಆ ಒಂದು ಅನುಗ್ರಹದಿಂದ ಒಂದಿಷ್ಟು ಗ್ರಂಥಗಳ ಅಧ್ಯಯನ ಗುರುಗಳ ಮುಖಾಂತರದಿಂದ ಮಾಡಿದ್ದೇನೆ. ಈ ವರ್ಷದ ಆರಾಧನೆಗೆ ನಾನು ನಿಮಗೆ ಅದನ್ನೇ ಸಮರ್ಪಣೆ ಮಾಡ್ತಾ ಇದ್ದೀನಿ, ಅದೇ ಫಲ ಸಮರ್ಪಣೆ ಅಂತ ಹೇಳಿ ವ್ಯಾಸರಾಜರ ಮುಂದೆ ಕೂತು ಒಂದಿಷ್ಟು ಗ್ರಂಥಗಳನ್ನ, ಅವರು ಮಾಡಿದ ಗ್ರಂಥ ಅಥವಾ ಇನ್ನಿತರರು ಮಾಡಿದ ಜ್ಞಾನಿಗಳು ಮಾಡಿದ ಗ್ರಂಥಗಳನ್ನ ವ್ಯಾಸರಾಜರ ಮುಂದೆ ಅನುವಾದ ಮಾಡಿ ಅದರ ಸ್ತೋತ್ರವನ್ನ, ಕಡೆ ಪಕ್ಷ ನಿಮ್ಗೆ ಸ್ತೋತ್ರ ಬರುತ್ತಾ, ಸ್ತೋತ್ರವನ್ನಾದರೂ ಕೂಡ ಪಾರಾಯಣ ಮಾಡಿ. ಏನೂ ಬರ್ಲಿಲ್ವಾ ಯೋಚನೆ ಮಾಡಬೇಡ್ರಿ, ಮಹಾ ಕರುಣಾಳುಗಳಾಗಿದ್ದಾರೆ. ಅದಕ್ಕೆ ವಿಜೇಂದ್ರ ತೀರ್ಥರು ಹೇಳಬೇಕಾದಾಗ ತಾತ್ಪರ್ಯ ಚಂದ್ರಿಕಾದಿ ಗ್ರಂಥಗಳಿಂದ ಪ್ರಾರಂಭ ಮಾಡಿದ್ರು ವ್ಯಾಸಯೋಗಿ ಅಂತ. ಆದ್ರೆ ಕಡೆಯಲ್ಲಿ ಒಂದು ಮಾತು ಹೇಳ್ತಾರೆ, ಏನೂ ಬರ್ಲಿಲ್ವಾ? ವ್ಯಾಸರಾಜ ವ್ಯಾಸರಾಜ ಇತಿ ಭಕ್ತ್ಯ ಸದಾ ಜಪನ್. ಏನೂ ಬರ್ಲಿಲ್ವಾ ಯೋಚನೆ ಮಾಡಬೇಡ್ರಿ, ವ್ಯಾಸರಾಜ 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 ಓಂ ಯಾಂ ವ್ಯಾಸರಾಜಾಯ ನಮಃ ಅಂತ ಇಷ್ಟು ಈ ಮಂತ್ರವನ್ನ ಮಾತ್ರ ಜಪ ಮಾಡ್ತಾ ಬನ್ರಿ. ಅವರ ಅನುಗ್ರಹ ಇದನ್ನ ಸಮರ್ಪಣೆ ಮಾಡಿ, ಇದನ್ನೇ 108 ಬಾರಿ ಹೇಳ್ರಿ, ಇದನ್ನ ಸಮರ್ಪಣೆ ಮಾಡ್ರಿ. ಇದರ ಅನುಗ್ರಹ ನಮಗೆಲ್ಲ ಆಗತ್ತೆ ಗೊತ್ತಾ? ಮುಂದೆ ಗ್ರಂಥಗಳನ್ನು ಓದುವ ಭಾಗ್ಯವನ್ನ ಕೊಡ್ತಾರೆ, ಗ್ರಂಥಗಳ ಅಧ್ಯಯನ ಮಾಡುವವರಿಗೆ ಮರಣ ಮಾಡುವ ಭಾಗ್ಯವನ್ನ ಕೊಡ್ತಾರೆ, ಅದನ್ನೂ ಮಾಡ್ತಾ ಇದ್ದವರಿಗೆ ಧ್ಯಾನದ ಅವಸ್ಥೆಗೆ ಹೋಗುವಂತೆ ಅನುಗ್ರಹ ಮಾಡ್ತಾರೆ, ಅದನ್ನೂ ಮಾಡುವವರಿಗೆ ಭಗವದ್ ಅನುಗ್ರಹ ಆಗುವಂತೆ ಮಾಡ್ತಾರೆ. ಹೀಗೆ ಎಲ್ಲ ವಿಧವಾದ ಅನುಗ್ರಹವನ್ನು ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವರು ನಮ್ಮ ವ್ಯಾಸರಾಜ ತೀರ್ಥ ಶ್ರೀಪಾದಂಗಳವರು. ಅಂಥ ಗುರುಗಳು ವ್ಯಾಸರಾಜರು. ಅಂಥ ವ್ಯಾಸರಾಜರ ಆರಾಧನೆಯ ಮಹೋತ್ಸವದ ದಿವಸ, ಆರಾಧನೆಯ ದಿವಸ ಏನು ಕಾರಣ, ನಾನು ಆಗ್ಲೇ ಹೇಳಿದ ಹಾಗೆ ಏನು ಕಾರಣ ನಾವು ಮಾಡ್ಲಿಕ್ಕೆ ಸಾಧ್ಯ? ಶ್ರೀನಿವಾಸ ತೀರ್ಥರು, ವಿಜೇಂದ್ರ ತೀರ್ಥರು ಇಂತಿಂಥ ಮಹಾನುಭಾವರುಗಳೇ ಅವರ ಬಗ್ಗೆ ಹೇಳುವ ಯೋಗ್ಯತೆ ನಮಗಿಲ್ಲ ಅಂತ ಹೇಳಿದಾಗ ನಾವೇನು ತಾನೇ ಹೇಳಲಿಕ್ಕೆ ಸಾಧ್ಯ? ಆದರೂ ನಮ್ಮ 2-3 ಬಾರಿ ಬಂದಾಗಲೂ ವ್ಯಾಸರಾಜರ ಆರಾಧನಾ ನಿಮಿತ್ತವಾಗಿ ಅವರ ಜೀವನದ ಚರಿತ್ರೆಯನ್ನು ನಾವು ಶ್ರವಣ ಮಾಡಿದ್ವಿ. ಈ ಬಾರಿ ಸ್ತೋತ್ರದ ಮುಖಾಂತರ ವಿಜೇಂದ್ರ ತೀರ್ಥರು ಯಾವ ರೀತಿಯಾಗಿ ವ್ಯಾಸರಾಜರನ್ನ ಕಂಡಿದ್ದಾರೆ ಅಂತ ಅನೇಕ ಸ್ತೋತ್ರಗಳು, ಅದರಲ್ಲಿ ಕೆಲವು ಶ್ಲೋಕಗಳನ್ನ, ಕೆಲವು ವ್ಯಾಸರಾಜರ ಗುಣಗಳನ್ನ ಆಯ್ಕೆ ಮಾಡಿಕೊಂಡು ಯಥಾಶಕ್ತಿ ನಾನು ಅನುವಾದವನ್ನ ಮಾಡಿದ್ದೇನೆ. ಹಾಗಾಗಿ ಇದರಿಂದ ನಮ್ಮ ಎಲ್ಲ ಅಜ್ಞಾನಗಳನ್ನ ಕಳೆದು ನಮ್ಮ ಎಲ್ಲ ಅನಿಷ್ಟಗಳನ್ನು ಕೂಡ ಪರಿಹಾರ ಮಾಡಿ ವಿಶೇಷವಾಗಿ ವ್ಯಾಸರಾಜ ತೀರ್ಥ ಶ್ರೀಪಾದಂಗಳವರು ನಮಗೆ ಉತ್ತಮವಾದ ಸುಜ್ಞಾನವನ್ನು ಕೊಟ್ಟು ಅವರ ಗ್ರಂಥಗಳನ್ನು ಅಧ್ಯಯನ ಮಾಡುವ ಸೌಭಾಗ್ಯವನ್ನು ಕೊಟ್ಟು ಅವರ ಅಂತರ್ಯಾಮಿಯಾದಂತಹ ಶ್ರೀಮದ್ ಆಚಾರ್ಯರು, ಅವರ ಹೃತ್ಕಮಲ ನಿವಾಸಿಯಾದಂತಹ ವೇದವ್ಯಾಸದೇವರು ಇದರಿಂದ ಸುಪ್ರೀತರಾಗಿ ನಮಗೆ ನಿಮಗೆಲ್ಲರಿಗೂ ಕೂಡ ಉತ್ತಮವಾದಂತಹ ಜ್ಞಾನವನ್ನು ದಯಪಾಲಿಸಲಿ ಅಂತ ಹೇಳ್ತಾ, ಒಂದು ಆರಾಧನಾ ನಿಮಿತ್ತವಾಗಿ ನಡೆದ ಒಂದು ಪ್ರವಚನದ ಮಾಲಿಕೆಯನ್ನ ಅಸ್ಮದ್ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಮಹಣೀಪತಿ ಶ್ರೀ ವೇದವ್ಯಾಸ ಸುಪ್ರೀತೋ ಭವತು. ಶ್ರೀ ಕೃಷ್ಣಾರ್ಪಣಮಸ್ತು. ಹೋದ ವರ್ಷ ಎತ್ಕೊಂಡು ಅದನ್ನು ಈ ವರ್ಷ ಸಮರ್ಪಣೆ ಮಾಡಬೇಕು ಅಂತ ಅದು ನಮ್ಮ ಇನ್ನೊಂದು ನನಗೆ ತಕ್ಷಣ ಭಾಷೆ ಆಗ್ತದೆ. ಅನಂತಾಚಾರ್ಯ ಯಾವಾಗ ಹೇಳ್ತಿರ್ತಾರೆ, ನೀವು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಆ ಹೆಂಗಿತ್ತು ಇಷ್ಟು ಹಂಗೆ ನಿಂತಂದ್ರೆ ಏನು ಉಪಯೋಗ ಇಲ್ಲ. ಒಂದು ಅದು ನಾಯಿ ಹೋಗುವ ಪ್ರಾಣಿಗಳಾಗಿ ಹಂಗೆ ಇರುತ್ತೆ ಹೊರತು ಏನೋ ಒಂದು ಆರಾಧನೆ ಏನೂ ಆಗಿರಲ್ಲ. ಅನಂತಾಚಾರ್ಯ ಪ್ರತಿಯೊಂದು ಹೇಳ್ತಿರ್ತಾರೆ, ಹೋದ ವರ್ಷ ಇಷ್ಟಿದೆ, ಇಷ್ಟ ಆಗಿದ್ದೀನಿ, ಶಾಲಾ ತಕ್ಕನೆ ನಾವು ಆರಾಧನೆ ಕೂಡ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಂತ ಒಂದು ನಾವು ಮಾಡ್ಕೊಳ್ಬೇಕು. ಅದನ್ನ ಮಾಡ್ಕೊಳ್ಳಿ ಹೋದ್ರೆ ನಾವು ಏನು ಉಪಯೋಗ ಇಲ್ಲ. ಆನೆ ಕೂಡ ನದಿ ಸ್ನಾನ ಮಾಡುತ್ತೆ, ನಾವು ನದಿ ಸ್ನಾನ ಮಾಡ್ತೀವಿ. ನಾವು ಸಂಕಲ್ಪ ಮಾಡ್ಕೊಂಡು ಮಾಡ್ತೀವಿ, ಬಟ್ ಆನೆ ಸ್ನಾನ ಮಾಡುತ್ತೆ. ಅದಕ್ಕೊಂದು ವ್ಯತ್ಯಾಸ ಇದೆ, ಅದನ್ನ ನೋಡ್ಕೋಬೇಕು. ಅದನ್ನ ಆಚಾರ್ಯ ಹೇಳ್ತಿದ್ರು.
ಆಚಾರ್ಯರ 10 ನಿಮಿಷ ವೇಣುಗೋಪಾಲಾಚಾರ್ಯ ಊರು ಸುಂದರದಲ್ಲಿ ಉಪನ್ಯಾಸ ಮಾಡಿದರು. ಇವತ್ತು ಅಲಂಕಾರಕ್ಕೆ ಅವರು ಉಪನ್ಯಾಸವನ್ನು ಮಾಡಿದ್ದಾರೆ. ಅವರು ಮಠದ ಪರವಾಗಿ ಮತ್ತು ಸೇವಾದತ್ತ ಪರವಾಗಿ ಧನ್ಯವಾದಗಳು. प्रथमो हनुमन्नाम दिव्यो भूमेव च पूर्णप्रज्ञस्तृतीयस्तु भगवत्कार्यसाधकः अर्थिकल्पितकल्पोऽयं प्रत्यक्षकेसरी व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಪ್ರಕೃತ ಹೇಳೋದು ಒಂದು, ಮಾಡೋದು ಒಂದು. ಕರ್ತೃಗಳಲ್ಲಿ ಹೌದು. ವಚಸ್ಸೇಕಂ ಮನಸ್ಸೇಕಂ ಅಂದರೆ ನಾವು ಏನು ಹೇಳ್ತೀವಿ ಮತ್ತು ಏನು ನಡ್ಕೋತೀವಿ ಇವೆರಡು ಒಂದಾಗಬೇಕು ಅಂತ ಇರಬೇಕು. ಇದು ಏನದು ಸ್ಪೆಸಿಫಿಕೇಶನ್ ಅಂತ ನಾವು ಕರಿತೀವಲ್ಲ, ಹಾಗೆ ಸ್ಥಿತಿ. ಆದರೆ ನಮ್ಮ ಸ್ಥಿತಿ ಹಂಗಿಲ್ಲ. ಅದನ್ನು ಮಾಡಬೇಕು ಅಂತಲೇ ಇವರು ಫೋರ್ಸ್ ಮಾಡಿ ನಮ್ಮದೇ ಒಂದು ಟೆಸ್ಟ್ ಥರ ಹಾಕ್ಬಿಟ್ಟಿದ್ದಾರೆ ನರಹರಿಯವರು. ನಿಜವಾಗ್ಲೂ ಅದರಲ್ಲಿ ಒಂದು ಶ್ಲೋಕ ಆ ತಾತ್ಪರ್ಯ ಚಂದ್ರಿಕಾದಲ್ಲಿ ಬರೆದರಲ್ಲೇ, ಅಸ್ಪೃಷ್ಟ ದೋಷಗಂಧಾಯ ಕಲ್ಯಾಣ ಗುಣಸಿಂಧವೇ ನಮೋ ನಮೋ ಭಕ್ತದಾಯಿ ಮುಕ್ತಿದಾಯಿ. ಅಲ್ಲಿ ಏನು ಹೇಳ್ತು ಅಂದರೆ, ಪರಮಾತ್ಮನೆಲ್ಲ ಕಡೆ ಮಾಡಬೇಕಾದ್ರೆ ಈ 4 ಅಧ್ಯಾಯಗಳಲ್ಲಿ ಕೂಡ ಮತ್ತು ಬ್ರಹ್ಮಸೂತ್ರದಲ್ಲಿ ಹೇಳಬೇಕಾದ್ರೆ ಅವನನ್ನು ಏನಂತ ಮಾಡಿದ್ದೀವಿ ಅಂದರೆ, ಪ್ರಥಮಾಧ್ಯಾಯದಲ್ಲಿ ಗುಣಪರಿಪೂರ್ಣತ್ವವನ್ನು ಮಾಡಿದ್ದೀವಿ. 2ನೇ ಅಧ್ಯಾಯದಲ್ಲಿ ಆ ಗುಣಪರಿಪೂರ್ಣತ್ವರಾಗಬೇಕಾದರೆ ಏನಿರಬೇಕು ಹೇತು ಅಂತ ಕರೀತಾರೆ. ಆ ಹೇತು ಮದ್ಭಾವ ಇಟ್ಕೊಂಡು ಅವರು ದೋಷ ದೂರರಾಗಿರಬೇಕು. ಯಾರು ದೋಷ ದೂರರೋ ಅವರೇ ಗುಣಪರಿಪೂರ್ಣರು. ಗುಣಪರಿಪೂರ್ಣರು ಯಾಕೆ ಅವರಾಗಿದ್ದಾರೆ? ಅವರು ದೋಷ ದೂರರಾಗಿದ್ದರಿಂದ. ಅಸ್ಪೃಷ್ಟ ದೋಷ ಗಂಧಾಯ ಅಂತ ಅವರು ವ್ಯಾಸರಾಜರು ಪ್ರಾರಂಭದಲ್ಲಿ ಮಾಡಿದ್ದಾರೆ. ಯಾಕೆ ಇವರು ತಗೊಂಡ್ರು ಅಂತಿದ್ದಂಗೆ ಹೇಳ್ತಾರೆ. ಅದಕ್ಕೆ 2 ಕಾರಣಗಳನ್ನು ಕೊಡ್ತಾ ಹೇಳಬೇಕಾದ್ರೆ, ಯಂ ಯಂ ಯಥಾ ಯಥಾ ಉಪಾಸತೆ ತಂ ತಥೈವ ಭವತಿ ಅಂತ ಇನ್ನೊಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ನಾವು ಹೇಗೆ ಪರಮಾತ್ಮನನ್ನು ಉಪಾಸನೆ ಮಾಡ್ತೀವೋ ಅದು ನಮಗೆ ಯಥಾವತ್ತಾಗಿ ಯೋಗ್ಯತಾನುಸಾರವಾಗಿ ಪರಮಾತ್ಮ ಕೊಡ್ತಾನೆ. ನೀನು ದೋಷ ದೂರನಾಗಿದ್ದೀಯಾ ಅಂತ ನಾವು ಪರಮಾತ್ಮನ ಕೇಳಿದಾಗ ನಮ್ಮಲ್ಲಿರೋ ದೋಷಗಳನ್ನು ಅವನು ಯಥಾವತ್ತಾಗಿ ಕಡಿಮೆ ಮಾಡಿ ತದನಂತರ ಗುಣಪರಿಪೂರ್ಣನನ್ನಾಗಿ ಮಾಡಿ ಆ ಚಿಂತನೆಯಿಂದ ಅವನನ್ನು ಹೊಂದಬಹುದು ಅನ್ನೋ ದೃಷ್ಟಿಯಲ್ಲಿ ಈ ಕಾರಣವನ್ನಿಟ್ಕೊಂಡು ಅವರೇನು ಹೇಳಿದರೆ, ಅಸ್ಪೃಷ್ಟ ದೋಷಗಂಧಾಯ. ವಸ್ತುತಸ್ತು ಯಾವುದೇ ನೋಡ್ಕೊಂಡು ಬಂದಾಗ ನಾವು ಸ್ತೋತ್ರಗಳಲ್ಲಿ ಗುಣಪರಿಪೂರ್ಣವೇ ಅಂತಲೇ ಹೇಳಿಕೊಂಡು ಕಲ್ಯಾಣಾತ್ಮಕ ಗಾತ್ರಾಯ ಕಾಮಿತಾರ್ಥಪ್ರದ ನೋಡಿ ಎಲ್ಲಾನ ನೋಡ್ಕೊಂಡ್ಬಂದಿ ಸ್ತೋತ್ರಗಳು. ಎಲ್ಲ ಕಡೆ ಏನಿದೆ ಅವನ ಗುಣಗಳನ್ನು ವರ್ಣನೆ ಮಾಡಿದ್ರ ನಂತರ ಹೀಗೆ ಬಂದಿದೆ ಅವನಿಂದ ಅಭಿಷ್ಟಗಳನ್ನ. ಆದ್ರೆ ಇಲ್ಲಿ ಇವರು ಮಾಡಿರೋದು ಅಂತಂದ್ರೆ, ನೀನು ಯಾವಾಗ ದೋಷದಿಂದ ಕೂಡಿರ್ತೀಯೋ ಅದರ ತನಕ ನಿನಗೆ ಆ ಅಭಿಲಾಷೆ ಅನ್ನೋದು ನಿನಗೆ ಈಡೇರಲ್ಲ. ಫಸ್ಟ್ ದೋಷ ಹೋಗಬೇಕು. ಆದ್ದರಿಂದ ನಮಗೂ ಅದೇ ತಾನೇ ಮುಂದೆ ಇವಾಗ ನಾವು ಮುಕ್ತಿಯನ್ನು ಬಯಸ್ತೀವಿ ಅಂದಾಗ ನಿನ್ನೆ ಗುರುಗಳು ಉಪನ್ಯಾಸದಲ್ಲಿ ಹೇಳ್ದಂಗೆ ನಾವು ಏನಾಗಬೇಕು ಅದಕ್ಕೆ ಅಂತಂದ್ರೆ ನಮ್ಮಲ್ಲಿರೋದೆಲ್ಲ ಹೋಗಬೇಕು. ಈ ಹೆಂಗೆ ಏನು ಹೋಗಬೇಕು ನಮ್ಮಲ್ಲಿ? ವಸ್ತುತಸ್ತು ಜೀವನ ಸ್ವರೂಪ ನಿತ್ಯ. ಅವನೆಂಥದಾಗಿದ್ದಾನೆ? ಅವನು ಕೂಡ ಅವನ ಯೋಗ್ಯತಾನವಾಗಿ ಸತ್ ಚಿತ್ತ ಆನಂದ ಆತ್ಮ, ಇದು ಅವನ ಸ್ವರೂಪ. ಸತ್ ಅಂದ್ರೆ ನಿರ್ದುಷ್ಟವಾದ, ಚಿತ್ ಜ್ಞಾನಾನಂದ ಸ್ವರೂಪರಾದ, ಸತ್ ಚಿತ್ ಆನಂದ ಯಥಾಯೋಗ್ಯವಾಗಿ ಆನಂದ, ಇದೇ ಸ್ವರೂಪವಾಗಿ ಉಳ್ಳವನು ನಿತ್ಯ, ಇವನ ಜೀವನ. ಆದ್ರೆ ಏನಾಗಿದೆ ಈಗ ನಮಗೆ ಅಂತಂದ್ರೆ, ಈ ಪೂರ್ವಾಪರ ಯಾವುದೋ ಹಿಂದಿನ ಅದಕ್ಕೇನಂದ್ರೆ ಅನಾದಿಯಿಂದ ಬಂದಂತ ಈ ಕರ್ಮಗಳ ಮತ್ತು ಅದರ ಲೇಪದಿಂದ ನಾವು ದೋಷದಾರ ಆಗಿಬಿಟ್ಟಿದ್ದೀವಿ. ಇವೆಲ್ಲ ಹೋಗಬೇಕು ಅಂದಾಗ ತಿರುಗಿ ನಮ್ಗೆ ಈ ಎಲ್ಲ ಪದರಗಳನ್ನ ಕಳಿಸಿ ಆ ಏನು ಮೂಲ ವಸ್ತು ಇರುತ್ತೋ ಅದೇ ಸ್ವರೂಪ ಅನ್ನೋದನ್ನ ಆದಾಗ ಅವರು ಗುರುಗಳು ಹೇಳಿದ್ರು, ವಿರಜಾ ನದಿಯ ಸ್ನಾನದಿಂದ ತೆಕ್ತ ಲಿಂಗಾನ ಅಂತ ಹೇಳಿದ್ರು. ಅದು ನೆನಪು ಬಂದು ಆ ಸ್ಥಿತಿಗೆ ಬಂದಾಗ ನಮ್ಮನ್ನು ಕೂಡ ಆ ಪರಮಾತ್ಮ ಆ ಸ್ಥಿತಿಗೆ ಕರ್ಕೊಂಡು ಹೋಗ್ಬಿಟ್ಟು ಆ ಮೋಕ್ಷ ಅನ್ನೋದನ್ನ ಸ್ವರೂಪ ಆನಂದವಾಗಿ ಕೊಡ್ತಾನೆ.
ಹೀಗಿರಬೇಕಾದ್ರೆ ನಾವು ದೋಷದಿಂದ ಕೂಡಿದೀವಿ. ಏನದು ದೋಷಗಳು? ಈಗ ಯೋಚನೆ ಮಾಡಿ, ಅದೇನು ತೊಂದರೆನೇ ಇಲ್ಲ. ದೋಷಗಳೇನೇನು ಅಂತ ಖುಷಿಯಾಗಿ ಎಷ್ಟು ಬೇಕು ಸರ್ ಬರ್ಕೊಡಿ ಕಟ್ಕೊತೇವೆ, ಹೌದಾ? ಅವನ ಅನಂತ ಗುಣ ಪರಿಪೂರ್ಣನಾದ್ರೆ ನಾವು ಅನಂತ ದೋಷದ ವಿರುದ್ಧ ಕೂಡಿದ್ವಿ. ಅಂತಹ ದೋಷಗಳಲ್ಲಿ ಫಸ್ಟ್ ಕಾಯಕ, ವಾಚಕ, ಮಾನಸಿಕ 3 ವಿಧದಿಂದ ಆಗುತ್ತೆ. ಕಾಯ ಅಂದ್ರೆ ಈ ದೇಹದಿಂದ ಆಗುವಂಥದ್ದು ಏನೇನು ದೋಷಗಳು ಅಂದ್ರೆ ಅಲ್ಲಿಗೆ ನಾವು ಮಾಡಿದಾಗ ನಾವು ಯಾವ ವರ್ಣದಲ್ಲಿದ್ದೀವಿ, ಯಾವ ಆಶ್ರಮದಲ್ಲಿದ್ದೀವಿ, ಇದಕ್ಕೆ ಭಗವಂತ ಗೀತೆಯಲ್ಲಿ ಏನ್ ಹೇಳಿದಾನೆ ಆ ಶ್ಲೋಕದಲ್ಲಿ ಹೇಳ್ಬೇಕಾದ್ರೆ, ವರ್ಣಾಶ್ರಮ ಧರ್ಮಗಳನ್ನು ನೀನು ಮಾಡಿ ನೀನು ಇದನ್ನು ಪಾರಾಗುವಂತ ಹೆಂಗೆ ಹೇಳಿದಾರೋ ಹಂಗೆ ನಾವು ನಿತ್ಯ ಅನುಸಂಧಾನದಲ್ಲಿ ನಮ್ಮಲ್ಲಂತೂ ಇಲ್ಲಿ ಆ ಬೀಜ ಅಂಕುರವಾದಾಗಿಂದಲೂ ಕೂಡ ಪ್ರಾರಂಭ ಆಗೋಗುತ್ತೆ ನಮಗೆ. ಹೌದಾ? ಗರ್ಭಧಾರಣೆಯಿಂದ ಹಿಡದೆ ಮಂತ್ರಪೂರಿತವಾಗಿ ನಮಗಾಗಬೇಕು. ಈ ಸಂಸ್ಕಾರಗಳಿಂದ, ಷೋಡಶ ಸಂಸ್ಕಾರಗಳಿಂದ ಕೂಡಿದ ವ್ಯಕ್ತಿಯಾಗಿದ್ದರೆ ಅಲ್ಲಿಂದ ಅವನ ಹೋಗ್ತಾನೆ ಗುರುಗಳ ಆಶೀರ್ವಾದದಿಂದ. ಎಲ್ಲಿ ಇರಲ್ವೋ ಅಲ್ಲಿ ಎಲ್ಲ ಶುರು ಆಗ್ತಾ ಇರುತ್ತೆ, ಅಂಟ್ಕೋತಾ ಇರುತ್ತೆ ಪಾಪಗಳು. ಹೀಗೆ ಒಂದು ಕಾಯದಿಂದ, ಈ ಕಾಯದಿಂದ ಆಗಿರೋದು ಹೋಗಬೇಕು. ಇನ್ನು ವಾಚನಿಕ, ಮನಸ್ಸು ಮಾತಾಡ್ತೀವಿ. ವಾಚನಿಕ ಮನಸ್ಸು ಮಾತು ಹೆಂಗೆ ಆಡಬೇಕು ನಾವು, ಅಲ್ಲಿಗೆ ಆ ಮಾತುಗಳನ್ನು ಕಲಿಯಬೇಕು ಅಂತಂದ್ರೆ ನಾವು ತಿರ್ಗಿ ಈ ಗ್ರಂಥಗಳು ಹೋಗ್ಬೇಕು, ಗುರುಗಳ ಹತ್ರ ಹೋಗ್ಬೇಕು. ನಾನು ಯಥಾಯೋಗ್ಯವಾಗಿ ಇವಾಗ ಮಾತು ಅಂತ ಬರ್ತಿದ್ದಂಗೆ ನಮಗೆ ಫಸ್ಟ್ ಬರಬೇಕು ಅಂದ್ರೆ ಒಬ್ಬ ಒಟ್ಟು ಆಗಿದ್ದಾನೆ ಅಂತಂದ್ರೆ ಅವನಿಗೆ ಏನಾಗ್ಬೇಕು? ಅವನಿಗೆ ಸಂಧ್ಯಾವಂದನೆ. ಈ ಸಂಧ್ಯಾವಂದನೆಯನ್ನು ಮಾಡಬೇಕಾದ್ರೆ ನಾವು ಅಲ್ಲಿಗೆ ಪರ್ಯಾವಸಾನ ಎಲ್ಲಾಗಬೇಕು ಅಂದ್ರೆ ಅರ್ಥಾನುಸಂಧಾನವಾಗಿದ್ದು ಸಂಧ್ಯಾವಂದನೆ ಆದಾಗ ಅದಕ್ಕೆ ಫಲ ಹೊರತು ಅರ್ಥಾನುಸಂಧಾನ ಇಲ್ಲ ಅಂತಂದ್ರೆ ಅದಕ್ಕೇನು ಗೋರ್ಕಲ್ಲ ಮೇಲೆ ನೀರು ಸುಡುತ್ತಂತೆ ಅಂತ ಒಂದು ಸ್ನಾನಕ್ಕೆ ಸಂಕಲ್ಪ ಕೇಳಿದೆ. ಹೀಗೆ ಆ ಸ್ನಾನದ ಸಂಕಲ್ಪನೂ ಎಲ್ಲಿಂದ ಆಗಬೇಕು ಅಂದ್ರೆ ಇವತ್ತಿನ ತಿಥಿ ವಾರ ನಕ್ಷತ್ರಗಳನ್ನು ಹೇಳ್ಕೊಂಡು ಅಲ್ಲಿಂದ ಮಾಡಿದ್ರೆ ಅದಕ್ಕೆ ಪುಣ್ಯ. ಯಾಕೆ ಅದಕ್ಕೆ ಪುಣ್ಯ ಅಂತ ತಿರ್ಗಿ ಅಲ್ಲಿಗೆ ಲಿಂಕ್ ಇದೆ. ತಿಥಿಯಷ್ಟು ಶ್ರೀಯಮಾಪ್ನವತಿ ವಾರ, ಇದನ್ನು ನಾವು ಶ್ಲೋಕದಲ್ಲಿ ಹೇಳಿಬಿಡ್ತೀವಿ. ಇವತ್ತು ಯಾವ ತಿಥಿ ನೀ ಹೇಳ್ಕೊಂಡ್ಯಾ, ಯಾವ ನಕ್ಷತ್ರ, ಯೋಗ, ಕರ್ಣ ಹೇಳ್ಕೊಂಡ್ಯಾ ನೀನು ಅಂತಂದ್ರೆ ಇಲ್ಲ. ನೋಡಿ ಇಲ್ಲಿ ಫೈಲ್ಯೂರ್. ಇದೆಲ್ಲ ವಾಚನಿಕ. ನಾವು ಅದನ್ನು ಹೇಳಿಕೊಂಡು ಮಾಡಿದಾಗ ಅದಕ್ಕಿರೋ ಪುಣ್ಯ. ಅದಕ್ಕೆ ದೇವತೆಗಳೆಲ್ಲ ಹೇಳ್ತಾರಂತೆ, ಕಲಿಯುಗದಲ್ಲಿ ತುಂಬಾ ಪುಣ್ಯ, ಸ್ವಲ್ಪ ಅಪ್ಯಸ್ಯ ಧರ್ಮಂ ಪ್ರಾಯತೋ ಮಹತೋ ಭಯ. ಧರ್ಮ ಸ್ವಲ್ಪ ನೀ ಧರ್ಮ ಮಾಡಪ್ಪ, ನಿನ್ನ ಮಹತ್ತಾದವಾದದಿಂದ ಕಾಪಾಡ್ತಾನೆ ಅಂತ ಹೇಳಿದನಲ್ಲ, ನಾವು ಮಾಡ್ತಾ ಇಲ್ಲ. ಇದು ವಾಚನಿಕ. ಕಾಯಕ, ವಾಚಕ. ಇನ್ನು ಮನಸ್ಸು ಅತ್ಯಂತ ದೂರ ಬಿಡಿ. ಮನಸ್ಸು ನಿಲ್ಲಿಸುವುದೇ ಕಷ್ಟ. ಮೊನ್ನೆ ಎಲ್ಲ ರುದ್ರದೇವರ ಆರಾಧನೆ ಎಲ್ಲ ಮಾಡಿದ್ದೀವಿ. ಅವರ ಮನೋಭಿಮಾನಿ ದೇವತೆಗಳು ಲಕ್ಷ್ಮೀ ನರಸಿಂಹದೇವರಿಂದಲೂ ಹಿಡಿದ ದೇವರಿಂದಲೇ ಅವರಿಗೆ ಬರಬೇಕು. ಅಂಥ ರುದ್ರದೇವರನ್ನ ನಾವು ಬೇಡ್ಕೊಂಡಾಗ ಅದು ಮಾನಸಿಕ ಆಗತ್ತೆ. ಮನಸ್ಸಿಂದ ಮಾಡುವಷ್ಟು ಪಾಪಗಳನ್ನು ಇನ್ನು ಯಾರ್ಯಾರು ಮಾಡ್ತಿಲ್ಲ. ಇದು ಹೆಂಗೆ ಅವಾಯ್ಡ್ ಮಾಡೋದು? 3ರಿಂದಲೂ. ದೇಹದಿಂದ ಆಗಬೇಕು ಅಂತಂದಾಗ ನಮಗೇನಾಗಬೇಕು? ಈ ದೇಹದಿಂದ ಕೆಟ್ಟ ಕೆಲಸ ಮಾಡಕ್ಕೆ ಹೋಗ್ತೀವಿ. ಅದು ಸಂದರ್ಭ ಮತ್ತು ಸಂಸ್ಕಾರಗಳು ಮತ್ತು ಇದೆಲ್ಲ ರೇಖೆಗಳು ಅಂತಂದ್ರೆ ಯಾರ ಜೊತೆ ನೀವು ಇರ್ತೀಯ ಅಂದ್ರೆ ಇದು. ನಾವು ಅಷ್ಟೇ ಮಕ್ಕಳನ್ನ ಬೆಳೆಸಬೇಕಾದ್ರೆ ನಿನ್ನ ಸ್ನೇಹಿತ ಯಾರು, ಎಲ್ಲಿದೆಯಾ, ಏನು ಅನ್ನೋದನ್ನೆಲ್ಲ ನೋಡಿಕೊಂಡು ಈ ಗೆರೆಯನ್ನ, ಅದೇ ರೇಖೆಗಳು, ಲಕ್ಷ್ಮಣ ರೇಖೆ, ಅಲ್ಲಿ ಹೆಂಗೆ ಲಕ್ಷ್ಮಣ ರೇಖೆ ಕಾಪಾಡ್ತೋ ನಮ್ಮನ್ನ ಆ ರೇಖೆಗಳು ಕಾಪಾಡ್ತೋ. ಈ ರೀತಿಯಾಗಿ ಒಂದು ಕಟ್ಟನ್ನು ಕಟ್ಕೊಂಡು ಅದು ಕಾಯಕ. ವಾಚನಿಕ ಏನೇನು ಹೇಳ್ಕೊಡ್ತೀವಿ ನಮಗೆ ಸ್ತೋತ್ರಗಳು, ಅರ್ಥಾನುಸಂಧಾನವಾಗಿ ಮಂತ್ರಗಳು ಹೇಳ್ಕೊಡೋದು, ಇದರಿಂದ ವಾಚನಿಕ. ಮತ್ತು ಮಾನಸಿಕ ಇವೆರಡರೂ ಬಂತು ಅಂದಾಗ ನಿನ್ನ ಚಿಂತನೆ ಏನಿರಬೇಕು ಅನ್ನೋದನ್ನು ಬೆಳೆಸಿ ಅವನನ್ನು ಬೆಳೆಸಿದಾಗ ಆ ವಿದ್ಯಾರ್ಥಿ ಅಲ್ಲಿ ಬರ್ತಾನೆ. ಅದಕ್ಕೆಲ್ಲ ಕಾರಣ ಗುರುಗಳ ಆದೇಶಗಳು ಏನೇನಿದೆ, ಅವರ ಜೀವನ ಚರಿತ್ರೆಗಳು ಅಲ್ಲಿ ಕೇಳದಾಗುತ್ತೆ. ಹೀಗೆ ಅಸ್ಪೃಷ್ಟ ದೋಷ ಗಂಧಾಯ. ಇದು ಯಾರ ಬಗ್ಗೆ ಹೇಳ್ತಿದೆ ಅಸ್ಪೃಷ್ಟ ದೋಷ ಅಂತಂದ್ರೆ ನಮ್ಮ ಪರಮಾತ್ಮನ ಬಗ್ಗೆ. ಅವನು ಹೆಂಗಿದಾನಪ್ಪ ಅಂದ್ರೆ ಗಂಧ ಅಂದ್ರೆ ಲವಲೇಶ, ಲೇಪವೂ ಇಲ್ಲದೆ ಇರು. ಗಂಧ ಏನ್ ಮಾಡ್ಕೋತೀವಿ? ಗಂಧ ಲೇಪನ ಅಂತ ಕರಿತೀವಿ. ಆ ಲೇಪನ ಹಿಂಗ್ ತೆಗೆದು ಹಿಂಗ್ ಹಚ್ಕೋತೀವಲ್ಲ, ಅದೇನು ಪದರ ಇರಲ್ಲ, ಇಷ್ಟು ದಪ್ಪ ಇರಲ್ಲ, ಸುಮ್ಮನೆ ಒಂದು ಹಿಂಗಿರುತ್ತೆ ಆ ಲೇಪ. ಅದಕ್ಕೆ ಗಂಧ ಅಂದ್ರೆ ಇನ್ನೊಂದು ಬರುತ್ತೆ, ವಾಸನೆನೂ ಇಟ್ಕೋಬಹುದು. ದೋಷ ಅನ್ನೋದ ವಾಸನೆನೂ ಕೂಡ ಇಲ್ಲ ಪರಮಾತ್ಮಂದಾಗಿ. ಇನ್ನು ಅಂಟಿಸದೇನು ಅವನ ಹತ್ರ ಇರುತ್ತೆ, ಅಷ್ಟು ದೋಷ ದೂರ. ಅಸ್ಪೃಷ್ಟ ದೋಷ ಗಂಧಾಯ. ಆಮೇಲೆ ಕಲ್ಯಾಣ ಗುಣಸಿಂಧರು. ಇನ್ನು ಗುಣಗಳು ಹೆಂಗಿರಬೇಕು? ಕಲ್ಯಾಣಂ ಮಂಗಳಂ ಶುಭಂ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲ ಮಂಗಳಕರವಾಗಿರ್ಬೇಕು. ಅಂಥ ಮಂಗಳಕರವಾದ ಗುಣಗಳಿಂದ ನಾವು ಕೂಡಿರಬೇಕು. ಅದರಿಂದ ಕೂಡ್ಕೊಂಡು ಅಂಥವನು ಪರಮಾತ್ಮ ಇದ್ದಾನೆ. ಅವನನ್ನು ಆರಾಧನೆ ಮಾಡೋದ್ರಿಂದ ಏನಾಯ್ತು? ನಮ್ಮ ದೋಷಗಳನ್ನು ಅವನು ಕಳೀತಾನೆ. ಯಥಾವತ್ತಾಗಿ ಆ ಜೀವಿಗೆ ಆ ಗುಣಗಳನ್ನು ಕೊಡ್ತಾನೆ. ಇವೆರಡರ ಸಂಯೋಗದಿಂದ ನಾವೇನಾಗ್ತೀವಿ? ಅಲ್ಲಿಗೆ ದೋಷ ದೂರರಾಗ್ತೀವಿ, ಯಥಾಶಕ್ತಿ ಗುಣ ಪರಿಪೂರ್ಣರಾಗ್ತೀವಿ. ಇವೆರಡಾಯ್ತು. ಅಲ್ಲಿಗೆ ಈ 4ನ್ನು ನಾವು ಅಲ್ಲಿಗೆ ತಿರುಗಿ ಅಲ್ಲಿ ಕೂಡಿಸ್ಬೇಕು. ಯಾವುದು? ಸಕಲ ಪರಮಾತ್ಮನ ಹೆಂಗ್ರಿ ಗೊತ್ತಾಗುತ್ತೆ ನಿಮಗೆ? ಅವನನ್ನು ಮಾಡಬೇಕು ಅಂದ್ರೆ ಪರಮಾತ್ಮ ಯಾವುದರಿಂದ ಗೊತ್ತಾಗ್ತಾ ಇದೆ ನಮಗೆ? ವೇದೈಕ ವೇದ್ಯ, ವೇದದಿಂದಲೇ.
ಅಂಥ ವೇದದಿಂದ ಗೊತ್ತಾಗೋ ಪರಮಾತ್ಮ ನಮಗೆ ವೇದ ಓದಿ ಅರ್ಥ ಮಾಡ್ಕೊಂಬ ಕೆಪಾಸಿಟಿ ಇದೆಯಾ? ಇಲ್ಲ. ಅಲ್ಲಿಂದಲೇ ಶುರು ಆಯಿತು. ಆ ಸಕಲ ವೇದಗಳನ್ನ ವೇದವ್ಯಾಸ ದೇವರು ಬಂದು ಈ ಗ್ಲಾನಿ ಆಯ್ತಲ್ಲ, ಯಾವುದೋ ಇವರಿಂದ ಭಗವಂತ ನಮ್ಮ ಜ್ಞಾನಗಳೆಲ್ಲ ತಿರೋಧಾನ ಆದಾಗ ಋಷಿಗಳು ಗೌತಮರ ಶಾಪದಿಂದ ಬಂದಾಗ ಅಲ್ಲಿ ಏನಾಯ್ತು, ಹೀಗೆ ಅವರು ಉದ್ಭವ ಆಗಿ ತಿರುಗಿ ಅವರ ಮಾಡಿ ಅವರಿಂದ ವೇದಗಳಿಗೆಲ್ಲ ಇಟ್ಕೊಂಡು ವೇದಕ್ಕೆ ವಿಭಾಗ ಮಾಡಿ ಮತ್ತು ಆ ಸಕಲ ವೇದಗಳ ಸಾರವನ್ನು ಅಂತ 564 ಬ್ರಹ್ಮಸೂತ್ರಗಳಿಗೆ ಇಳಿಸಿ ಆ ಬ್ರಹ್ಮಸೂತ್ರಗಳಿಗೆ ಗುರುರು ಆಚಾರ್ಯರು ಬಂದು ಅದಕ್ಕೆ ಭಾಷ್ಯವನ್ನು ಬರೆದು ಆ ಭಾಷ್ಯವೂ ಅರ್ಥ ಆಗಲಿಲ್ಲ ಅಂತ ಅದಕ್ಕೆ ಟೀಕಾ ಟಿಪ್ಪಣಿಗಳಲ್ಲೆಲ್ಲ ಬಂದು ನಮ್ಮ ಜಯತೀರ್ಥಾದಿ ಮುನಿವಂದರು ಅಧ್ಯಾಪಿ ಗುರುಗಳಾಗಿರತಕ್ಕಂಥ ವ್ಯಾಸತೀರ್ಥರು ಏನ್ ಮಾಡಿದ್ರು, ಇವೆಲ್ಲ ಮಾಡಿಕೊಟ್ರಲ್ಲ. ಆಮೇಲೆ ನಮ್ಮ ಪರಿಮಳಾಚಾರ್ಯರು ಪರಿಮಳ ಅನ್ನೋ ಗ್ರಂಥವನ್ನ ನ್ಯಾಯಸುಧಾಕ್ಕೆ ಬರೆದು ಕೊಟ್ರಲ್ಲ. ಇಲ್ಲಿ ತನಕ ಬಂದು ಆ ಸಕಲ ವೇದಗಳ ಸಾರವನ್ನ ಈ ಬ್ರಹ್ಮಸೂತ್ರಗಳಲ್ಲಿ ಇಟ್ಟರು. ಅದಕ್ಕೆ ಗುರುಗಳು ಹೇಳ್ತಾರೆ, ನೀನು ಎಷ್ಟೇ ಪೂಜೆ ಮಾಡಿದ್ರು ನೋಡಿ, ನಮಗೆ ಅಳವಡಿಸ್ಕೊಂಬದು ಹೆಂಗೆ ಅಂತ ಬಂದಾಗ ಅವ್ರು ಹೇಳ್ದಂಗೆ, ನೀವು 1000 ಪೂಜೆ ಅರ್ಚನೆ ಹೂವಿಂದು ಎಲ್ಲ ಮಾಡಿ, ಆದರೆ ಅದಕ್ಕೆಲ್ಲ ಕಳಶಪ್ರಾಯವಾಗಿರುತ್ತೆ ಅಂದ್ರೆ ಸೂತ್ರಗಳು ಹೇಳ್ಕೊಂಡು ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಓಂ ಅದರ ಅರ್ಥಾನುಸಂಧಾನ ಅದಕ್ಕೆ ಸೂತ್ರ ದೀಪಿಕಾ ಮಾಡಿದ್ದಾರೆ. ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಓಂ ಅಂದ್ರೆ ಗುಣಪರಿಪೂರ್ಣ, ಓಂ ಬ್ರಹ್ಮಣ ಗುಣಪರಿಪೂರ್ಣ, ಜಿಜ್ಞಾಸ ಶ್ರವಣ ಮನನಾದಿ ರೂಪ ಕರ್ತವ್ಯ ಇತ್ಯದ್ಯಾಹಾರ. ಅಲ್ಲಿಗೆ ಇನ್ನೊಂದು ಅಲ್ಲಿ ಬಂತು ಓಂ ಅಲ್ಲಿಗೆ ಇನ್ನೊಂದು ಸೂತ್ರದಲ್ಲಿ ಬರ್ತಾ ಯಾರವನು ಪರಮಾತ್ಮ ಹೆಂಗಿದ್ದಾನೆ ಅಂತ ಗುಣಪರಿಪೂರ್ಣ, ಅವನನ್ನ ಹೀಗೆ ಮಾಡಬೇಕು. ಅಲ್ಲಿಗೆ ಹೇಳ್ತಾರೆ ಅಧಿಕ ಅಥಃ ಅಥ ಅಥ ಅಂತ ಬರುತ್ತೆ. ಓಂ ಓಂ ಅಥ 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 ಅಂತಂದ್ರೆ ಅಧಿಕಾರ ಸಂಪದ್ಯನಂತರಂ. ಏನಂದ್ರೆ ಶಮದಮಾದಿ ಅಧಿಕಾರ ಸಂಪದ್ಯನಂತರಂ. ಶಮ ಮಂದಿಷ್ಠತಾ ಬುದ್ಧಿ, ದಮ ಇಂದ್ರಿಯ ನಿಗ್ರಹ. ಬಿಡಿ ಎರಡು ಜೊತೆ ಇರಬೇಕು. ನಾವು ಮಕ್ಕಳಿಗೂ ಅಷ್ಟೇ ಇದನ್ನ ದೊಡ್ಡದು ಅಂತ ಅನ್ಕೊಂಡು ಮಾಡಿದ ಆ ಮಕ್ಕಳಿಗೆ ಹೆಂಗೆ ಹೇಳಿದ್ ಹೆಂಗೆ ಕಲಿಸಬೇಕೋ ಹಂಗೆ ನಾವು ಈ ವಾಕ್ಯಗಳನ್ನ ಅಲ್ಲಲ್ಲೇ ಅವರಿಗೆ ಬಂದಾಗ ತಿದ್ದುತ್ತಾ ಹೋದ್ರೆ ಇದಾಗುತ್ತೆ. ಸೊ ಶಮ ಮಂದಿಷ್ಠತಾ ಬುದ್ಧಿ, ದಮ ಇಂದ್ರಿಯ ನಿಗ್ರಹ ಆದಾದ ಮೇಲೆ ಶಮದಮಾದಿ ಅಧಿಕಾರ ಸಂಪದ್ಯನಂತರಂ. ಅಧಿಕಾರಕ್ಕೆ ಅಥ ಅಂದ್ರೆ ಪ್ರಯೋಜನಕ್ಕೆ ಸದ್ಭಾವ. ಏನು ಈ ಬ್ರಹ್ಮಸೂತ್ರಗಳನ್ನು ಓದೋದ್ರಿಂದ ಅಂತಂದ್ರೆ ಹೇಳ್ತಾರೆ ಮೋಕ್ಷಾಖ್ಯ ಫಲ ಸದ್ಭಾವ. ಆಮೇಲೆ 5 ಹೇಳಿದ್ದಾರೆ ಅದಕ್ಕೆ. ಮರ್ತೆ ಹೋಯ್ತು, ದಿನ ಮಾಡ್ತಾ ಇದ್ವಿ. ಮೋಕ್ಷಾಖ್ಯ ಫಲ ಸದ್ಭಾವ, ಬಂಧಸ್ಯ ಸತ್ಯತ್ವ, ವೇದಸ್ಯ ಪ್ರಾಮಾಣ್ಯ. ವೇದ ಪ್ರಾಮಾಣವಾಗಿದೆ. ಬಂಧ ಅನ್ನೋದು ಈ ಜೀವನಿಗಿದೆಯಲ್ಲ, ಇದು ಸತ್ಯವಾಗುತ್ತೆ. ಯಾಕೆಂದ್ರೆ ಬಂಧ ಮಿಥ್ಯಾತ್ವ ಅಂತ ಹೇಳಿ ಅವರು ಹೇಳ್ತಾರೆ ಅದ್ವೈತಿಗಳು. ಅದನ್ನು ಖಂಡನೆ ಮಾಡಲಿಕ್ಕೆ ಈ ಬಂಧ ಅನ್ನೋದು ಸತ್ಯ, ಇದರಿಂದ ಬಿಡುಗಡೆ ಹೊಂದಬೇಕು ನೀನು. ಹೇಗೆ ನಿಗಡ ಬಂಧನ ಅಂದ್ರೆ ಬೇಡಿ ಹಾಕೊಂಡವನು ಅವನಿಗೆ ಏನು ಮಾಡೋಕ್ಕಾಗಲ್ಲ, ರಾಜನ ದಯದಿಂದ ಅವನ ಬೇಡಿಯನ್ನು ನಿವಾರಿಸಿ ಅವನ ಬಂಧದಿಂದ ನಿವೃತ್ತನಾಗ್ತಾನೋ ಆ ರೀತಿ ಬಂಧವನ್ನು ನಿವೃತ್ತಿ ಮಾಡಿಕೊಂಡ ಮೇಲೆ ಆಮೇಲೆ ವೇದಸ್ಯ ಪ್ರಾಮಾಣ್ಯ, ಆಮೇಲೆ ಸಿದ್ಧಾರ್ಥ ಬೋಧಕತ್ವ. ಈ ವೇದಗಳೆಲ್ಲ ಸಿದ್ಧವಾದ ಅರ್ಥ. ಏನು ಸಿದ್ಧವಾದ ಅರ್ಥ ಅಂದ್ರೆ ಪರಮಾತ್ಮ ಗುಣಪರಿಪೂರ್ಣ, ದೋಷದೂರ, ಅವನ ಪ್ರಸಾದದಿಂದಲೇ ಈ ಜೀವಿ ತನ್ನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅವನನ್ನು ಒಲಿಸ್ಕೊಂಡು ಪ್ರಸಾದ ಏನ್ ಮಾಡ್ಬೇಕು, ಇವನಿಗೆ ಮೋಕ್ಷ ಬರುತ್ತೆ. ನಮ್ಮ ಎಲ್ಲರ ಅಪೇಕ್ಷೆಗಳು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅಂತ ಏನು ಚತುರ್ವಿಧ ಪುರುಷಾರ್ಥ ಇರುತ್ತೋ ಅದರಲ್ಲಿ ಕಡೆಯದಾದ ಮೋಕ್ಷವನ್ನು ಹೊಂದಬೇಕು ಅನ್ನೋ ಎಲ್ಲ ಸಕಲ ಜೀವಿಗಳ ಇಷ್ಟ ಇರುತ್ತೆ. ಅದು ಹೊಂದಬೇಕಾದ್ರೆ ಈ ಕ್ರಮ. ಆದ್ದರಿಂದ ವೇದ. ಸೊ ವೇದಕ್ಕೆ ಬಂತು. ವೇದದಿಂದ ಗಮ್ಯ. ಅವನು ಹೆಂಗೆ ಗಮ್ಯ ಅನ್ನೋದನ್ನ ಆ 4 ಅಧ್ಯಾಯಗಳು, ಸಮನ್ವಯ, ಅವಿರೋಧ, ಆಮೇಲೆ ಸಾಧನ, ಫಲ, ಅದನ್ನು ತಿರ್ಗ 4 ಭಾಗಗಳಲ್ಲಿ ವಿಂಗಡಿಸಿ ಸಮನ್ವಯ. ಹೆಂಗೆ ಸಮನ್ವಯ ಮಾಡಬೇಕು? ಅನ್ಯತ್ರ ಪ್ರಸಿದ್ಧ ನಾಮಾತ್ಮಕ, ಅನ್ಯತ್ರ ಲಿಂಗಾತ್ಮಕ, ನಾಮಲಿಂಗಾತ್ಮಕ, ಅನ್ಯತ್ರೈವ ಪ್ರಸಿದ್ಧ. ಇದೆಲ್ಲ ಈ ರೀತಿ ಮಾಡಿ ಆ ಸಕಲ ನಾಮಗಳು ಕೂಡ ಅದಕ್ಕೆ ಗುರುಗಳು ಹೇಳ್ತಾ ಇರ್ತಾರೆ. ಈ ಮಾದರೆ ಚೋತ್ ಅಂತ ಬೈಯೋದಿದೆಯಲ್ಲ, ಮಾ ಅಂದ್ರೆ ಲಕ್ಷ್ಮಿ, ಅದನ್ನ ಪೂರ್ತಿ ನಂಗೆ ಅರ್ಥ ಮರ್ತೋಗಿರ್ತೀರಿ, ಅದನ್ನು ಹೇಳ್ತಾರೆ. ಹಂಗೆ ಸಕಲ ಶಬ್ದಗಳನ್ನು ಸತ್ಯ ಧ್ಯಾನ ತೀರ್ಥರೆಲ್ಲ ಇದನ್ನು ಸಮನ್ವಯ ಮಾಡಿದ್ದಾರೆ. ಅಂದ್ರೆ ನಮ್ಮ ಮನಸ್ಸು ಹೆಂಗಿರ್ಬೇಕು ಅಂದ್ರೆ ನೀವು ಏನ್ ಆಡಿದ್ರು ಅದು ನೋಡಿ, ಇಲ್ಲಿ ಏನು ಬೇಕು ಅಂದ್ರೆ ನಾವ್ ಏನೇ ಆಡಿದ್ರು ಕೂಡ ನಾನು ದೇವರನ್ನೇ ಜ್ಞಾಪಿಸ್ಕೋತೀನಿ ಅಂತ ಫಸ್ಟ್ ಮಾಡೋಣ, ಬೈದಿ ಇದು ಮಾಡ್ರಿ. ಆ ಎಂಡ್ ಪರ್ಯಾವಸಾನ ಅಲ್ಲ ಆಗ್ತಿದ್ದಾಗ ಅದನ್ನ ಸದ್ರೀತಿಯಲ್ಲಿ ಮಾಡ್ಕೊಂಡ್ರೆ ಒಂದು ಅನ್ನೋ ತರ ಹಂಗೆ ಹೇಳ್ಬಿಟ್ಟು ಅದು. ಇನ್ನು ದೋಷ ದೂರ. ದೋಷಗಳು ಎಂತೆಂಥದ್ದಿದೆ ಅಂತಂದ್ರೆ ಯುಕ್ತಿಯಿಂದ ದೂರ, ಯುಕ್ತಿ ಮತ್ತು ನ್ಯಾಯೋಪೇತ, ಶ್ರುತಿ, ಇದು 4 ಅದರಲ್ಲಿ ಬರುತ್ತೆ 4 ಅಧ್ಯಾಯಗಳಿಂದ. ಸಾಧನೆ ಏನೇನ್ ಮಾಡಬೇಕು ಸಾಧನೆಗೆ? ಸಾಧನಾಧ್ಯಾಯದಲ್ಲಿ ಬರುವ 4 ಪಾದಗಳು ಇಷ್ಟು ಈ ಲೆವೆಲ್ಲಲ್ಲಿ ಇದೀವಿ ನೋಡಿ. ಸುಧಾಮಂಗಳ ಆಗಿದೆ, ಪ್ರಯೋಜನ ಅಲ್ಲಿ ಇದೆ. ನನ್ನ ಸ್ಥಿತಿ ಸರಿಯಾಗಿ ಇಟ್ಟಿದ್ದೀರಾ, ನನ್ನ ಪರೀಕ್ಷೆಗೆ ಎಲ್ಲ 0 ಕೊಟ್ಬಿಟ್ಟು ನನ್ನ ಹೇಳ್ಬಿಡ್ರೆ ಹಂಗೆ ಏನೇನಾಯ್ತು, ಇಲ್ಲಿಗೆ ಸಮನ್ವಯ ಮಾಡ್ಕೋಬೇಕು.
ಮಾರ್ಗ, ಲಿಂಗ, ಮಾರ್ಗಪಾದ, ಭೋಗಪಾದ, ಅದು ಕಡೆ ಇದಲ್ಲ, ಮಾರ್ಗದ್ದು ಮಾರ್ಗ, ಅಲ್ಲ ಇದು ಏನ ವೈರಾಗ್ಯ ಪಾದ, ಭಕ್ತಿ ಪಾದ, ಇದು ಹಿಂಗೆ ಬರುತ್ತೆ. ಅದರಲ್ಲಿ 4 ಇದರಿಂದ ನಾವು ಸಮನ್ವಯ ಮಾಡಿಕೊಂಡು ಆಮೇಲೆ ಕಡೆಗೆ ಮಾರ್ಗ, ಭೋಗ, ಆದರೆ ಆ 4 ಪಾದ ಇದರುತ್ತೆ. ಯಾವ ಮಾರ್ಗದಲ್ಲಿ ಹೋಗಬೇಕು? ಅಪರೋಕ್ಷ ಜ್ಞಾನ ಪಾದ. ಆ ಅಪರೋಕ್ಷ ಜ್ಞಾನ ಹೊಂದಿದ ಮೇಲೆ ಈ ಜೀವ ಸಾಕ್ಷಾತ್ಕಾರ ಪರಮಾತ್ಮನ ಆ ಅಪರೋಕ್ಷ ಪ್ರಸಾದದಿಂದ ಇವನು ಮುಕ್ತಿಯನ್ನು ಬಿಡುತ್ತಾನೆ. ನಮ್ಮಲ್ಲಿ ಮಾತ್ರನೇ ಹೇಳೋದು. ಅವರೆಲ್ಲ ಹೆಂಗೆ ಹೇಳ್ತಾರೆ ಅಂದ್ರೆ, ದೀಪ ಹಾಕಿದ್ರೆ ಕತ್ತಲೆ ಹೊಟ್ಟೋಗುತ್ತೆ, ಜ್ಞಾನ ಬಂತು ಪರಮಾತ್ಮ ಬಂತು ಅಂದ್ರೆ ನೀವು ಮುಕ್ತಿ ಸಿಗುತ್ತೆ ಅಂತ ಅವರುಗಳಲ್ಲ. ನಾವು ಹಂಗೆ ಹೇಳಲ್ಲ. ಜ್ಞಾನ ಬಂದರೆ ಮುಕ್ತಿ ಸಿಗಲ್ಲ, ಆದರೆ ಪರಮಾತ್ಮನ ಪ್ರಸಾದದಿಂದ ಮಾತ್ರ. ಅಂದರೆ ಮೋಕ್ಷಸ್ತು ಅಹಂ ಜ್ಞಾನಪ್ರದೋ ಅವಸ್ಥಾ ಅಂತ ಹೇಗೆ ರುದ್ರದೇವರು ಹೇಳ್ಕೊಂಡು ಮೋಕ್ಷಸ್ತು ಜನಾರ್ದನ ಅಂತ ಹೇಳಿದ್ರು. ಆ ಮೋಕ್ಷ ಕೊಡೋನು ಪರಮಾತ್ಮ ಮಾತ್ರನೇ ಅಂತ ಅಗಸಿದ್ಧ ಆಗಿ ಅದರಿಂದ ಗೊತ್ತಾಗುತ್ತೆ ಎನ್ನುವುದನ್ನ, ಇಷ್ಟು ವಿಷಯಗಳನ್ನ ಗೊತ್ತಿಲ್ಲ, ಟೆಸ್ಟಲ್ಲಿ ಫೇಲ್ ಆಗಿದೆ ಅಂತ ದೇವರ ಹತ್ರ ಕೇಳಿಕೊಂಡು ಮುಂದೆ ಇದನ್ನ ಮಾಡಿಸಿ ಅದರ ನೆನಪಿಗೆ ಇನ್ನೊಂದು ಹೇಳ್ತಾರ್ರಿ. ಯಾಕೆ ನೆನಪಿರಲ್ಲ ಅನ್ನಕ್ಕೆ ಇನ್ನೊಂದು ಬಂದಾಗ ಅಲ್ಲಿ ತಿರ್ಗಾ ಪರ್ಯಾವಸಾನ ನಾವು ವ್ಯಾಸರಾಜರನ್ನೇ ಕೇಳ್ಕೋಬೇಕು. ನಮ್ಮಲ್ಲಿ ಗುರುಭಕ್ತಿ ಇಲ್ಲ, ಅದು ಅವರೇ ಒಂದೇ ಹೇಳೋದು. ಎಲ್ಲಿ ಗುರುಭಕ್ತಿ ಇರುತ್ತೋ ಆ ಗುರುಗಳು ಮನಸ್ಫೂರ್ತಿಯಾಗಿ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಮಂತ್ರಾಕ್ಷಿ ಮಾಡಿ ನಿನಗೆ ಬದಲಿ ಹರಿಸ್ತಾರೋ, ಏನೇ ಓದಿದ್ರು ಕೇಳಿದ್ರು ಎಷ್ಟೇ ಸರಿ ಕೇಳಿದ್ರು ಅದು ಉಳ್ಕೊಂಡ್ಬಿಡುತ್ತಂತೆ. ನಮ್ಮಲ್ಲಿ ಅದು ಉಳ್ಕೋತಾ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಗೊತ್ತಾಗಿದೆ. ಆ ಕಾರಣವನ್ನು ಇನ್ನು ಉಳಿದ ಜೀವನ 70 ಆಗ್ತಾ ಬಂತು, ನಮ್ಗೆ 70 ಆಗೋಯ್ತು ಬಿಡಿ ಇನ್ನು ಆಗಸ್ಟಿಗೆ. ಅಲ್ಲಿಂದ ಮುಂದೆ ಏನು ಕೊಟ್ಟಿರ್ತಾನೋ ಆಯಸ್ಸಿನಲ್ಲಿ ಅದನ್ನು ಪೂರ್ಣವಾಗಿ ನಡ್ಕೊಂಬಂಗ ಆ ಚಾತುರ್ಯವನ್ನ ಮತ್ತು ಜ್ಞಾನಭಕ್ತಿ ವೈರಾಗ್ಯಗಳನ್ನ ಆ ಗುರುಗಳ ಪಾದದಲ್ಲಿ ಕೊಟ್ಟು ನಮ್ಮನ್ನೆಲ್ಲರನ್ನು ನಾವೊಂದು ತಿರ್ಗೋ ಒಂದೇ ಮಾತು ಹೇಳೋದು, ತಿರ್ಗಾ ಇದು ಎಲ್ಲರೂ ಬರಬೇಕು ಅನ್ನೋದು. ಯಾಕೆಂದ್ರೆ ಇದು ಸೇರಿಸೋದು ಅಂತಂದ್ರೆ ರಾಯರು. ನಾವಿಲ್ಲಿ ಮುಖ್ಯ ನರಸಿಂಹದೇವನು ಅವರ ಪ್ರಹ್ಲಾದ ವರದ ಅವ್ರು ಹೇಳಿದ ನರಸಿಂಹದೇವರು ನೋಡ್ಬೇಕಾದ್ರೆ ಪ್ರಹ್ಲಾದ ವರದ ಲಕ್ಷ್ಮೀ ನರಸಿಂಹ ಅಂದ್ರೆ ಲಕ್ಷ್ಮೀ ದೇವರಿಗೆ ಪ್ರೀತಿ ಆಗುತ್ತಂತೆ. ಅಂಥ ಅವ್ರು ಯಾರವರು? ವಾಯುದೇವರು ಭಕ್ತರಾಗಿರ್ತಕ್ಕ ನಮ್ಮ ರಾಘವೇಂದ್ರ ತೀರ್ಥರು. ಕಡೆ ಶ್ಲೋಕ ಅದು. ಪದಾಜ್ಞಾ ಕಾರ್ಯವಿಹಿ ವಿದ್ಯಾ ಸಂಬಂಧಿ ವಿಶ್ವ ದೇಹ ಸಂಬಂಧಿ ವಿಶ್ವ ತ್ವದೀಯೈರ ಶೇಷ ಜನೈಹಿ ತ್ವತ್ ಸರ್ವ ಕರ್ಮ ಕರ್ತೃತ್ವ ಕಾರಯಿತ್ವ. ನೋಡಿ, ಮಾಡಿಸಿ. ಇಲ್ಲಿ ನಾವು ಲೌಕಿಕದ ಮಾತ್ರ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಮಗ ಇದ್ದೇನೆ, ಅವನಿಗೆ ವಿದ್ಯಾಭ್ಯಾಸ ಕಲಿಸ್ಬೇಕು, ಬೆಳಗ್ಗೆ ಹೇಳ್ತೀನಿ, ನಾನು ಕಷ್ಟಪಡ್ತೀನಿ, ಈ ಅಕ್ಷರ ಕಲಿಸ್ತೀನಿ, ಎಲ್ಲ ಕಲಿಸ್ಬಿಟ್ಟು ಟ್ಯೂಷನ್ ಕಳಿಸಿ ಮಾಡ್ತಾ ಇದ್ದೀವಿ. ಇದು ಲೈವ್ಲಿಹುಡ್ಗೆ ಬೇಕು ಒಂದು. ಆದರೆ ಅದರ ಜೊತೆಗೇನೆ ನಮಗೆ ಸಾಕ್ಷಾತ್ ಮೋಕ್ಷವನ್ನು ಕೊಟ್ಟು ಈ ಒಂದು ಆನಂದ ತೀರ್ಥರ ಪರಂಪರೆಯಲ್ಲಿ ಮಧ್ವಮತದಲ್ಲಿ ಹುಟ್ಟಿದೀವಿ. ಇದು ಬರಬೇಕಾದ್ರೆ ಕಿಂಚಿತ್ತು ಹೆಣ್ಣು ಮಕ್ಕಳಿಗೆ ಅವ್ರು ಹೆಂಗಿರಬೇಕು, ತುಳಸಿ ಪೂಜೆಗಳು, ಆಯಾ ಕಾಲಕ್ಕೆ ಅನುಷ್ಠಾನಕ್ಕೆ ಬೇಕಾಗುವಂಥ ಧರ್ಮಗಳನ್ನು ಅನುಸರಣೆ, ಗಂಡು ಮಕ್ಕಳಿಗೆ ಉಪನಯನ ಆದಮೇಲೆ ಉಪನಯನ ಸಂಸ್ಕಾರ ಮತ್ತು ಅದನ್ನು ಏನಿರುತ್ತೋ ಅದನ್ನು ಮಾಡಿಕೊಂಡು ಪಾಠ ಪ್ರವಚನಗಳಲ್ಲಿ ಹಾಕಿ ಇಂಥ ವೇದಗಳನ್ನು ಕೇಳಿಸಿ. ಇವತ್ತಿನ ದಿವಸ ಹೊರಗಡೆ ತುಂಬ ಹಾವಳಿ ಆಗೋಗಿದೆ. ಮೊಬೈಲು ಇವೆಲ್ಲ ಆದಷ್ಟು ರಿಸ್ಟ್ರಿಕ್ಟ್ ಮಾಡಿ ಒಂದೊಂದು ಹೇಳಿ ನಮ್ಮ ಮಾತುಕತೆ. ಇವತ್ತೇನು ಓದಿ ಚೆನ್ನಾಗಿ ಓದ್ಯಾ ಅಂತ ಕೇಳಿದ್ವಲ್ಲ, ಒಂದು ದೇವರ ವಿಷಯ, ಒಂದೇ ಒಂದು ಇಷ್ಟು ಉಪನ್ಯಾಸ ಕೇಳ್ಕೊಂಡು ಹೋಗಿದ್ದೀವಲ್ಲ, ದೇವರ ವಿಷಯ ಒಂದು ಊಟದ ಟೈಮಲ್ಲಿ ನೋಡಪ್ಪ ಹಿಂಗೆ ಬಂತು, ಇದು ಅವನ ಗುಣ, ಇದು ಪರಮಾತ್ಮನ ಗುಣ, ತಾರತಮ್ಯಗಳು. ಇಂಥದನ್ನು ನಾವು ಕಲಿಸ್ಕೊಂಡು ಭಜನೆಗಳ ಮುಖಾಂತರ ಮತ್ತು ಆರಾಧನೆಗಳ ಮುಖಾಂತರ ಮಾಡಿದ್ರೆ ಅದು ನಮಗೆ ಹತ್ತಿರ ಆಗುತ್ತೆ, ನಮ್ಮ ದೋಷ ಹೋಗುತ್ತೆ. ಈ ರೀತಿ ಅವರ ಮಂಗಳಾಚರಣೆಯಲ್ಲಿ ತಾತ್ಪರ್ಯ ಚಂದ್ರಿಕಾಲಿ ಹೇಳಿರೋದು ತುಂಬ ಚೆನ್ನಾಗಿರುತ್ತೆ ಕೇಳಕ್ಕೆ. ನಮಗೆ ಅನುಭವ, ನಮ್ಮ ಗುರುಗಳು ಚೆನ್ನಾಗಿ ಕೇಳಿಸ್ಕೊಟ್ಟಿದ್ದಾರೆ ತಾತ್ಪರ್ಯ ಚಂದ್ರಿಕಾದಲ್ಲಿ. ಆ ಕೇಳ್ತಿದ್ದಂಗೆ ಖುಷಿನೂ ಆಗೋಗ್ಬಿಡುತ್ತೆ. ಅದ್ವೈತಿಗಳ ನಾನು ಗೆದ್ದೆ ಅಂತ ಅವನೇನು ಬರ್ತಾನೋ ಅವನು ಹಂಗೆ ಮಟ್ಟ ಹಾಕ್ಬಿಡ್ತಾರೆ ಅವರು. ಅದೇ ನಮ್ಮ ನ್ಯಾಯಾಮೃತ, ತರ್ಕತಾಂಡವ ಮತ್ತು ಚಂದ್ರಿಕಾ ಗ್ರಂಥಗಳಲ್ಲಿದೆ. ಅದನ್ನು ಯಥಾವತ್ತಾಗಿ ಕಲಿಯುವಂಥ ಭಾಗ್ಯ ನಮಗೆಲ್ಲರಿಗೂ ಕೊಡಿಸ್ಲಿ ಅಂತ ಈ ಎಲ್ಲರಿಗೂ ಸೇರಿಸಿ ಪ್ರಾರ್ಥನೆಯನ್ನು ಮಾಡಿ ಈ 2 ವಾಕ್ಯಗಳನ್ನು ಗುರುಗಳ ಮುಖಾಂತರ ಸಮರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವೇಶ ಹೇಳೋಷ್ಟು ಸಾಕಷ್ಟು ಅವರ ಸಚ್ಚಿದೆ ಅವರಲ್ಲಿ. ಆದರೆ ಅವರು 12 ದಿವಸ ಉಪವಾಸ ಮಾಡಿ ಈ ಮೊನ್ನೆ ಮೇಲೆ 12 ದಿವಸ ಉಪವಾಸ ಮಾಡಿದ್ದಾರೆ. ಹೀಗಾಗಿ ಅವರ ಆರೋಗ್ಯ ಮಾಡೋಕ್ಕಾಗಿಲ್ಲ. ಅವರು ಹೇಗೆ ಶುರು ಮಾಡ್ಬಿಟ್ರೆ ಎಷ್ಟು ಜನ ಉದ್ಧಾರ ಮಾಡಿದಾಗ ಆಚರಿಸ್ತಾರೆ. ನಿಂತ್ಕೊಂಡು ಹಿಂಗೆ ಮಾಡಬೇಕು, ಮಾಡಿದ್ರೆ ಬಿಡಲ್ಲ ಅಂತ ನಾಶಗಳು ನಮ್ಮ ಹುಡುಗರೆಲ್ಲ ದೃಶ್ಯ ಕಾರ್ಯಶ್ರೀ ಅಂತ ಹೇಳ್ತಾನೆ ಇರ್ತಾರೆ. ಅದು ಮಾಡ್ತಾರೆ, ಮಾಡಿಸ್ತಾರೆ. ಅನಾರೋಗ್ಯ ಅವ್ರು ಹೇಳಕ್ಕಾಗಿಲ್ಲ. ಅದು ಮುಂದಿನ ಸಾಲಿಂದ ಜಾಸ್ತಿ ಅನುವಾದ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಇಂದಿನ ಸೇವಾ ನಾವು ಹೇಳ್ತೀವಿ ಇಂದಿನ ಸೇವಾ ಅವರು